ಹಾಯ್ ಫ್ರೆಂಡ್ಸ್, ಐ ಆಮ್ ರೂಪೇಶ್, ಬಿಸ್ನೆಸ್ ಕೋಚ್ ಹಾಗೆಯೇ ಹೆಲ್ತ್ ಕೋಚ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸೊ ಅದೇ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಒಟ್ಟಿಗೆ ನಾನು ಮಾತಾಡಲಿಕ್ಕೆ ಹೋಗ್ತಿದ್ದೇನೆ. ಇಂಡಿಯಾದ ಫುಡ್ ಮತ್ತು ಹೆಲ್ತ್ ಕಂಡೀಷನ್ನ ಬಗ್ಗೆ ಇವತ್ತು ನಾವು ಈ ವಿಡಿಯೋ ಪೂರಾ ಡಿಸ್ಕಷನ್ ಮಾಡುವ. ಸೊ ಹಾಗಾಗಿ ಈ ವಿಡಿಯೋನ್ನೇನಿದೆ ಪೂರಾ ಕಂಪ್ಲೀಟ್ ಆಗುವ ತನಕ ನೋಡಿ, ಮಿಡ್ಲಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಪಾಸಿಬಲ್ ಇದ್ದಿರ್ಬೋದು, ಸ್ಕಿಪ್ ಮಾಡೋದ್ರಿಂದ ನಿಮಗೆ ಬೇಕಿರುವ ನಾಲೆಜ್ ಯಾವುದಿದೆ ಅದು ಮಿಸ್ ಆಗಿಬಿಡುತ್ತೆ. ಬಿಕಾಸ್ ಆಫ್ ಸೆಕೆಂಡ್ಸಲ್ಲಿ ಕೂಡ ಏನಿದೆ ಲಾಟ್ ಆಫ್ ಥಿಂಗ್ಸ್ ಏನಿದೆ ಹೇಳಿ ಪಾಸ್ ಆಗಿಬಿಡುತ್ತೆ. ಸೊ ದಟ್ ಹಾಗಾಗಿ ಈ ವಿಡಿಯೋಸನ್ನು ಪೂರಾ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಫುಡ್ ಆ್ಯಂಡ್ ಹೆಲ್ತ್ ಕಂಡೀಷನ್ಸ್. ಇವತ್ತು ನಾವು ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ ಲಾಟ್ ಆಫ್ ಸ್ಕ್ಯಾಮ್ಸ್ಗಳೆಲ್ಲ ನಡೀತಾನೆ ಇರುತ್ತೆ, ರೈಟ್. ಫುಡ್ನ ಮೇಲೆ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿಷಯಗಳ ಮೇಲೆ ಏನಿದೆ ಸ್ಕ್ಯಾಮ್ಸ್ಗಳು ನಡೀತಾನೆ ಇರುತ್ತೆ. ಕೆಲವು ಪ್ಲೇಸಲ್ಲಿ ಹಣದ ಸ್ಕ್ಯಾಮ್ಸ್ ಆಗಿರ್ಬೋದು, ಕೆಲವು ಪ್ಲೇಸಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಸ್ಕ್ಯಾಮ್ಸ್ ಆಗಿರ್ಬೋದು, ಕೆಲವೊಂದು ಪ್ಲೇಸಲ್ಲಿ ವೆಜಿಟೇಬಲ್ಸ್ನ ಸ್ಕ್ಯಾಮ್ಸ್ ಆಗಿರ್ಬೋದು, ಪಾನಿಪುರಿ, ಮೆಡಿಸಿನ್ಸ್, ಈ ರೀತಿ ಲಾಟ್ ಆಫ್ ಥಿಂಗ್ಸ್ ಏನಿದೆ ನಮಗೆ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬಟ್ ಫ್ರೆಂಡ್ಸ್, ನಾವು ಸಮ್ ಸೆಲೆಕ್ಟೆಡ್ ಟಾಪಿಕ್ ನಿಮ್ಮೊಟ್ಟಿಗೆ ನಾನು ತಗೊಂಡ್ಬಂದಿದ್ದೇನೆ. ಸೊ ಈ ಟಾಪಿಕ್ನ ಬಗ್ಗೆ ನಾವು ಸ್ವಲ್ಪ ಮಾತಾಡುವ, ಡಿಸ್ಕಷನ್ ಮಾಡುವ, ರೈಟ್. ಸೊ ಇವತ್ತು ಮಾರ್ಕೆಟಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವುದೆಲ್ಲ ಸ್ಕ್ಯಾಮ್ಸ್ ನಡೀತಿದೆ, ಇದರಿಂದ ಬಚಾವಾಗಬೇಕು ಹೇಗೆ, ಅಥವಾ ನಾವು ಹೇಗೆ ಇರಬೇಕಿದೆ, ಏನನ್ನು ಮೇಂಟೈನ್ ಮಾಡಬೇಕಿದೆ, ಯಾವ ರೀತಿ ಇರುವುದರಿಂದ ನಾವು ಈ ಕೆಲವೊಂದು ವಿಷಯಗಳಿಂದ ನಾವು ಬಚಾವಾಗಲಿಕ್ಕೆ ಆಗುತ್ತೆ, ಇದರ ಬಗ್ಗೆ ಮಾತಾಡೋ. ಫ್ರೆಂಡ್ಸ್, ಇವಾಗಿನ ಜನ್ರೇಷನಲ್ಲಿ ನಮ್ಮ ದೇಶದಲ್ಲಿ ನಿಯರ್ಲಿ 96% ಆಫ್ ಫುಡ್ಡಿಗೆ ಕೆಮಿಕಲ್ಸ್ ಹಾಕಲಾಗುತ್ತೆ. ನಾವು ತಿನ್ನುವ ಯಾವುದು ಫುಡ್ ಇದೆ ಅದು ಕೆಮಿಕಲ್ ಫುಡ್ಡಾಗಿ ಇವತ್ತು ಕನ್ವರ್ಟ್ ಆಗ್ತಾ ಇದೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಏನಿದೆ ಇದು ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಂಡಿಯಾದಲ್ಲಿ, ರೈಟ್. ಸೊ ಇದರ ಪರಿಣಾಮ ಏನಿದೆ ಅಲ್ಲಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ ಹಾರ್ಟ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತಾ ಇದ್ದಾರೆ, ಹೆಲ್ತ್ ಇಶ್ಯೂಸ್ಗಳೇನಿದೆ ಜಾಸ್ತಿ ಆಗ್ತಾ ಇದೆ, ಮಕ್ಕಳಾಗದ ಸಮಸ್ಯೆ ಹೈಯೆಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ರೀತಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಏನಿದೆ ಮಾರ್ಕೆಟಲ್ಲಿ ಇವತ್ತು ಜನರೇಟ್ ಆಗ್ತಾ ಇದೆ. ಸೊ ಇದು ಹೇಗೆ, ಯಾವ ಕಾರಣಕ್ಕೋಸ್ಕರ ಏನಾಗ್ತಿದೆ, ಏನೇನು ಸಮಸ್ಯೆಗಳಾಗ್ತಿದೆ, ಇದನ್ನೇನಿದೆ 1 to 1 ಏನಿದೆ ನಾವು ಮಾತಾಡ್ತಾ ಹೋಗುವ. ಫಸ್ಟ್ ನಾವು ಡಿಸ್ಕಷನ್ ಮಾಡುವ ದಟ್ ಇಸ್ ಅ ಅಗ್ರಿಕಲ್ಚರ್, ರೈಟ್. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ, ರೈಟ್, ಅಗ್ರಿಕಲ್ಚರ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು, ರೈಟ್. ಅಗ್ರಿಕಲ್ಚರ್ ಇಲ್ಲ ಅಂದರೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಸೊ ಅಗ್ರಿಕಲ್ಚರಲ್ಲಿ ರೈಸ್ ಆಗಿರ್ಬೋದು, ಅಥವಾ ಗೋಧಿ ಆಗಿರ್ಬೋದು, ಈ ರೀತಿ ಲಾಟ್ ಆಫ್ ವೆಜಿಟೇಬಲ್ಸ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಏನಿದೆ ವಸ್ತುಗಳನ್ನು ಬೆಳೆಸ್ತಾರೆ, ಗ್ರೋ ಮಾಡ್ತಾರೆ, ರೈಟ್. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ, ಇವತ್ತು ನಾವು ತಿನ್ನುವ ಯಾವುದು ಫುಡ್ ಇದೆ ಅದು ಪ್ಯೂರ್ ಫುಡ್ ತಿಂತಿದ್ದೇವ ನಾವು, ಅಥವಾ ನಾವು ಕೆಮಿಕಲ್ಸನ್ನು ತಿಂತಿದ್ದೇವ, ಅಥವಾ ಇಂಜೆಕ್ಟೆಡ್ ಫುಡ್ ತಿಂತಿದ್ದೇವೆ, ಈ ರೀತಿ ಲಾಟ್ ಆಫ್ ಕ್ವಶನ್ಸ್ ಏನಿದೆ ಮಾರ್ಕೆಟಲ್ಲಿ ಇವತ್ತು ಎದುರು ಬರುತ್ತೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಆನ್ಸರ್ ಏನು ಮಾಡಬೇಕಿದೆ ಫ್ರೆಂಡ್ಸ್? ಮಾರ್ಕೆಟಲ್ಲಿ ಇವತ್ತು ಅಗ್ರಿಕಲ್ಚರ್ ಬೇಸ್ನ ಮೇಲೆ ನಾವು ಮಾತಾಡೋದಾದರೆ, ರೈಟ್. ಸೊ ಹೊರಗಡೆ ಮಾರ್ಕೆಟಲ್ಲಿ ಹೇಳಲಾಗುತ್ತೆ ಅದಕ್ಕೆ ಯಾವುದು ಕೆಮಿಕಲ್ಸ್, ಕೀಟನಾಶಕ ನಾವು ಏನು ಹಾಕ್ತಾರೆ ಜನ, ರೈಟ್, ಕೀಟನಾಶಕವನ್ನು ಹಾಕಬೇಡಿ ಅಂತ. ಸೊ ಇದರ ಪರಿಣಾಮ ಏನಿದೆ, ಜನರು ನಾವೇನು ಫುಡ್ ತಿಂತೇವೆ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದರೊಟ್ಟಿಗೆ ಬೇಗ ಬೆಳೀಲಿ ಅನ್ನೋದಕ್ಕೋಸ್ಕರ ಏನಿದೆ ಕೆಲವೊಂದು ಗೊಬ್ಬರಗಳು, ಕೆಮಿಕಲ್ಸ್ ಇರುವ ಗೊಬ್ಬರಗಳನ್ನು ಏನಿದೆ ಹಾಕಲಾಗುತ್ತೆ, ರೈಟ್. ಸೊ ಅದು DAP ಆಗಿರ್ಬೋದು, ಅದಾದ ನಂತರ ಗ್ರೋತಿಗೋಸ್ಕರ ಹಾಕುವ ಎಂಥ ಕೆಮಿಕಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಹಾಕೋದ್ರಿಂದ ಏನಿದೆ ಇವತ್ತು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಲೆವೆಲ್ನ ಹೆಲ್ತ್ ಇಶ್ಯೂಸ್ಗಳೇನಿದೆ ಆಗ್ತಾ ಬರ್ತಾ ಇದೆ. ಇದರ ಪರಿಣಾಮದಿಂದ ತುಂಬ ಜನ ಡೆತ್ ಆಗ್ತಿದ್ದಾರೆ, ಬೇಗ ಬೇಗ ರೋಗ ಬರ್ತಿದೆ, ಬೇಗ ಬೇಗ ಸಾಯ್ತಿದ್ದಾರೆ, ರೈಟ್. ಸೊ ಹಾಗಾದರೆ ಇವತ್ತು ನಮ್ಮ ಮಾರ್ಕೆಟಲ್ಲಿ, ರೈಟ್, ಆರ್ಗ್ಯಾನಿಕ್ ಬೆಳೆಗೆ ಏನಿದೆ ತುಂಬ ಇಂಪಾರ್ಟೆನ್ಸ್ ಇದೆ ಫ್ರೆಂಡ್ಸ್. ಸಿಂಪಲ್, ಹೊಲ ಯಾವ ರೀತಿ ಅಂದರೆ ಹೊಲಕ್ಕೆ ನೀವು ಏನನ್ನು ಕೊಡ್ತೀರಿ ಅದು ನಮಗೆ ವಾಪಸ್ ಕೊಡುತ್ತೆ. ನೀವು ಹೊಲಕ್ಕೆ ಕೆಮಿಕಲ್ಸ್ ಹಾಕ್ತೀರಾ, ಅದು ನಿಮಗೆ ಕೆಮಿಕಲ್ಸ್ ಇರುವ ಫುಡ್ಡನ್ನು ಕೊಡುತ್ತೆ, ರೈಟ್. ನೀವು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕ್ತೀರಾ, ಆರ್ಗ್ಯಾನಿಕ್ ಆಗಿ ಫುಡ್ಡನ್ನು ರೆಡಿ ಮಾಡ್ತೀರಾ, ರೈಟ್. ಸೊ ಆ ಆರ್ಗ್ಯಾನಿಕನ್ನು ನೀವು ಹೊಲಕ್ಕೆ ಹಾಕಿದರೆ ನಿಮಗೆ ಆರ್ಗ್ಯಾನಿಕ್ ಫುಡ್ಡನ್ನು ಕೊಡುತ್ತೆ. ಸೊ ನಿಮಗೆ ಯಾವುದು ಬೇಕಿದೆ ಇದರ ಮೇಲೆ ಡಿಪೆಂಡ್ ಆಗಿ ಅದು ಪ್ರಮೋಟ್ ಮಾಡುತ್ತೆ. ಬಟ್ ಫ್ರೆಂಡ್ಸ್, ತುಂಬ ಜನ ಅಗ್ರಿಕಲ್ಚರಲ್ಲಿ ತುಂಬ ಕೃಷಿಕರು ಎಷ್ಟೋ ವರ್ಷದಿಂದ, 10 ವರ್ಷ 20 ವರ್ಷದಿಂದ ಕೆಮಿಕಲ್ಸ್ ಹಾಕಿ ಆಲ್ರೆಡಿ ಏನು ಹೊಲದ ಫಲವತ್ತತೆಗಳನ್ನೇನಿದೆ ಡೆಸ್ಟ್ರಾಯ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಾನು
ಇದನ್ನು ಸ್ಪ್ರೆಡ್ಡರ್ನ ಒಂದು ವಿಡಿಯೋದಲ್ಲಿ ಕೂಡ ಏನಿದೆ ನಾನು ನೋಡಿದ್ದೇನೆ, ಹೇಳಿದ್ದೇನೆ. ಸೊ ಈ ವಿಡಿಯೋಸ್ ನಂತರ ಏನಿದೆ ಆ ವಿಡಿಯೋನ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಅದರಲ್ಲೂ ಕೂಡ ನಿಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಸ್ಪ್ರೆಡ್ಡರ್ನ ಬಗ್ಗೆ ದೆನ್ ಆ್ಯಂಡ್ ಕೆಮಿಕಲ್ಸ್ನ ಬಗ್ಗೆ. ಸೊ ದಟ್ ಫ್ರೆಂಡ್ಸ್, ಇವತ್ತು ನಾವು ತಿನ್ನುವ ಫುಡ್ ಯಾವ ರೀತಿ ಇರಬೇಕಿದೆ? ಕೆಮಿಕಲ್ಸ್ ಫುಡ್ ತಿನ್ನಬೇಕಿದೆಯಾ ಅಥವಾ ಆರ್ಗ್ಯಾನಿಕ್ ಫುಡ್ ನಾವು ತಿನ್ನಬೇಕಿದೆಯಾ? ಫ್ರೆಂಡ್ಸ್, ಆರ್ಗ್ಯಾನಿಕ್ ಫುಡ್ ನಾವು ತಿನ್ನಬೇಕಂತ ಇದ್ದರೆ ಆರ್ಗ್ಯಾನಿಕ್ ಬೆಳೆಸುವ ಪ್ರಾಡಕ್ಟ್ಗಳನ್ನು ಕೂಡ ನಾವು ಮಾರ್ಕೆಟಲ್ಲಿ ಸೇಲ್ಸ್ ಮಾಡಬೇಕಾಗುತ್ತೆ. ಇದನ್ನು ಮಾಡಲ್ವಾ ಏನಿದೆ, ಇದನ್ನು ಮಾಡಿಲ್ಲದಿದ್ದಾಗ ಏನಾಗುತ್ತಂದರೆ ನಮಗೆ ಸಿಗುವ ಫುಡ್ಗಳೆಲ್ಲ ಏನಿದೆ ಕೆಮಿಕಲೈಸ್ಡ್ ಫುಡ್ ಸಿಗುತ್ತೆ. ಇವತ್ತು ಕಲರ್ ಬರಲಿಕ್ಕೋಸ್ಕರ ಏನಿದೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಸೈಜಲ್ಲಿ ಒಂದು ಗುಡ್ ಸೈಜಿಗೆ ಬರಲಿಕ್ಕೋಸ್ಕರ ಕೆಮಿಕಲ್ಸನ್ನು ಯೂಸ್ ಮಾಡಲಾಗ್ತಾ ಇದೆ. ಇದರ ಪರಿಣಾಮ ತುಂಬ ಭಯಾನಕವಾಗಿ ಕನ್ವರ್ಟ್ ಆಗ್ತಾ ಇದೆ. ಹೇಳ್ತಾರೆ, ರಿಸರ್ಚ್ನ ಪ್ರಕಾರ ನಮ್ಮ ದೇಶದಲ್ಲಿ ಏನಿದೆ ಕ್ಯಾನ್ಸರ್ನ ಅಲೆ ಬರುತ್ತಂತೆ. ರೈಟ್, ಕ್ಯಾನ್ಸರ್ನ ಅಲೆ, ಸಮುದ್ರದ ಅಲೆ ಅಲ್ಲ, ಕ್ಯಾನ್ಸರ್ನ ಅಲೆ ಬರಲಿಕ್ಕಿದೆ ಅಂತೆ. ನೆಕ್ಸ್ಟ್ ಬರುವ 1.5 ವರ್ಷದಲ್ಲಿ ಏನಿದೆ ಕ್ಯಾನ್ಸರ್ನ ಪೇಷಂಟ್ ಹೈಯೆಸ್ಟ್ ಲೆವೆಲಲ್ಲಿ ಏನಿದೆ ಗ್ರೋತ್ ಆಗಲಿಕ್ಕಿದೆ. ಸೊ ದೇ ಫ್ರೆಂಡ್ಸ್, ಸೊ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸಿಗುವ ಎಲ್ಲ ಫುಡ್ಗಳನ್ನೇನಿದೆ ಸರಿಯಾದ ಜಾಗದಲ್ಲಿ ಪರ್ಚೇಸ್ ಮಾಡಿ ದೆನ್ ಅದರೊಟ್ಟಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನೇನಿದೆ ಹೊಲಕ್ಕೆ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿ. ಅದರ್ವೈಸ್ ನೆಕ್ಸ್ಟ್ ಜನರೇಷನ್ ಹೋಗ್ತಾ ಏನಿದೆ, ಎಲ್ಲಿ ಒಬ್ಬ ಮನುಷ್ಯ ಮೊದಲು 100 ವರ್ಷ ಬದುಕ್ತಿದ್ದ, ಅದಾದ ನಂತರ 80 ವರ್ಷಕ್ಕೆ ಕನ್ವರ್ಟ್ ಆಯಿತು, ಅದ ನಂತರ 60 ವರ್ಷಕ್ಕೆ ಕನ್ವರ್ಟ್ ಆಯಿತು, ಈಗ 50 ವರ್ಷಕ್ಕೆ ಸಹ ಬಂದಿದೆ. ದೆನ್ ಈಗ ಆಲ್ರೆಡಿ ಯಂಗ್ಸ್ಟರ್ಸ್ ಪೀಪಲ್ 30 ವರ್ಷದಲ್ಲೇ ಒಳಗಿನ ಪೀಪಲ್ಸ್ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಿದ್ದಾರೆ. 5 ರಿಂದ 10 ವರ್ಷದ ಮಕ್ಕಳಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಇವತ್ತು ಮಾರ್ಕೆಟ್ನಲ್ಲಿ ಪರಿಸ್ಥಿತಿಗಳು ತುಂಬ ಬದಲಾಗಿದೆ. ನೆಕ್ಸ್ಟ್ 20 ವರ್ಷದ ನಂತರ 30 ವರ್ಷದ ನಂತರ ನೀವು ನೋಡಿದರೆ ಏನಿದೆ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪೇಷಂಟ್, ಹಾರ್ಟ್ ಪೇಷಂಟ್ ಆಗಿರ್ಬೋದು, ಈ ರೀತಿ ಲಾಟ್ ಆಫ್ ಪೀಪಲ್ಸ್ ಏನಿದೆ ಕ್ರೋರ್ಸ್ ಆಫ್ ನಂಬರ್ಸ್ ಅಲ್ಲಿ ನಮಗೆ ಪ್ರತಿ ವರ್ಷ ನೋಡಲಿಕ್ಕೆ ಸಿಗುತ್ತೆ. ಇಟ್ ಇಸ್ ಅ ವೆರಿ ಡೇಂಜರಸ್ ಫ್ರೆಂಡ್ಸ್. ಸೊ ದಟ್ ಏನಿದೆ ಜಾಗರೂಕರಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿಕ್ಕೋಸ್ಕರ ಏನಿದೆ ನಮ್ಮ ಸೈಡ್ನಿಂದ ನಾನು ಸಜೆಷನ್ ಮಾಡ್ತಿದ್ದೇನೆ. ನಮ್ಮ ಕಂಪನಿಯ ಡಿಯರ್ ಲೈಫ್ನ ಡಿಯರ್ ಕಿಸಾನ್ ಪ್ರಾಡಕ್ಟಲ್ಲಿ ಏನಿದೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇದೆ. ಸೊ ಅದರಲ್ಲಿ ಗ್ರೋತ್ ಶಕ್ತಿ ನಮ್ಮ ಕಂಪನಿಯ ಫಂಗಿವಿನಾಶ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ನೀವು ಯೂಸ್ ಮಾಡ್ಬೋದು, ಸ್ಪ್ರೆಡ್ಡರನ್ನು ಯೂಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಪ್ರಾಡಕ್ಟ್ ಏನಿದೆ ಇಲ್ಲಿ ಪ್ರಮೋಟ್ ಮಾಡಲಾಗುತ್ತೆ. ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್. ರಿಸಲ್ಟಲ್ಲಿ ಕೂಡ ದಮ್ ಇದೆ, ಬೆಸ್ಟ್ ರಿಸಲ್ಟ್ ಕೊಡುವಂಥ ಏನಿದೆ ಒಂದು ಪ್ರಾಡಕ್ಟ್. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಮೇಲೆ ನಾನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಿದ್ದೇನೆ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ನಾನ್ ವೆಜಿಟೇರಿಯನ್ ಏನಿದೆ ತುಂಬ ಪೀಪಲ್ಸ್ ಇದ್ದಾರೆ, ಹೈಯೆಸ್ಟ್ ಇದ್ದಾರೆ. ನಾನ್ ವೆಜಿಟೇರಿಯನ್ನ ಸಂಖ್ಯೆ ಏನಿದೆ ಪ್ರತಿ ಟೈಮ್ ಏನಾಗ್ತಾ ಇದೆ ಜಾಸ್ತಿ ಆಗ್ತಾನೇ ಇದೆ. ಬಟ್ ಫ್ರೆಂಡ್ಸ್, ಸೊ ನಾನ್ ವೆಜ್ ಜಾಸ್ತಿ ಆಗ್ತಾ ಇದ್ದಾಗ ಏನಿದೆ ಅದರ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದಾಗೆ ಅದರ ಬೆಲೆ ಕೂಡ ಜಾಸ್ತಿ ಆಗಬೇಕಾಗುತ್ತೆ. ರೈಟ್, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮಾತಾಡುವ ಫಿಶ್ನ ಬಗ್ಗೆ. ರೈಟ್, ಇವತ್ತು ಬೇರೆ ಬೇರೆ ವಿಧಾನದಲ್ಲಿ ನಮಗೆ ಫಿಶ್ ಸಿಗುತ್ತೆ. ಒಂದು ಸಮುದ್ರ ಫಿಶಿಂಗ್ಸ್ನಿಂದಾಗಿ ಏನಿದೆ ಸಮುದ್ರದಿಂದ ಸಹ ಫಿಶ್ ತಗೊಂಡ್ಬರ್ತಾರೆ. ಅದಾದ ನಂತರ ಕೆಲವೊಂದು ನದಿಗಳಲ್ಲಿ ಏನಿದೆ ಸಾಕಲಾಗುತ್ತೆ. ರೈಟ್, ನದಿಗಳಲ್ಲಿ ಹಿಡಿದು ಏನಿದೆ ಮೀನನ್ನು ತಗೊಂಡು ಬರ್ತಾರೆ. ದೆನ್ ಅದಾದ ನಂತರ ಕೆಲವರು ಏನಿದೆ ಹೊಲದಲ್ಲಿ ಕೂಡ ಏನಿದೆ ಮೀನನ್ನು ಸಾಕ್ತಾರೆ. ಈ ರೀತಿ ಬೇರೆ ಬೇರೆ ವಿಧಾನದಿಂದ ನಮ್ಮ ದೇಶದಲ್ಲಿ 100 kg ಎಬೋವ್ ಏನಿದೆ ಜನ ಏನಿದೆ ಬೆಳೆಸ್ತಿದ್ದಾರೆ ಇವತ್ತು. ಯಾವುದು? ಫಿಶಸ್ ಅನ್ನು. ಸೊ ಫಿಶ್ ತಿನ್ನಲಿಕ್ಕೂ ಮಜಾ ಆಗುತ್ತೆ. ನಾನು ಫಿಶ್ ಸೇಲ್ಸ್ ಮಾಡುವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ನಾನು ಬರ್ತೇನೆ. ರೈಟ್, ಬಟ್ ಇಲ್ಲಿ ಇವತ್ತು ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ಚರ್ಚೆ ಮಾಡುವ. ರೈಟ್, ಸೊ ಹಾಗಾದರೆ ಫಿಶ್ನಿಂದ ಏನಾಗ್ತಾ ಇದೆ, ಏನು ಸಮಸ್ಯೆ, ಏನು ಫಿಶ್ನಿಂದ ಪ್ರಾಬ್ಲಮ್ಸ್ಗಳೇನು? ಫ್ರೆಂಡ್ಸ್, ಇವತ್ತು ನಮಗೆ ಸಮುದ್ರದಲ್ಲಿ ಸಿಗುವ ಯಾವುದು ಫಿಶ್ ಇದೆ. ರೈಟ್, ಸೊ ಇದು ನ್ಯಾಚುರಲ್ ಆಗಿ ಸಿಗ್ತಿತ್ತು ಮೊದಲಿನಿಂದಲೂ ಕೂಡ. ಬಟ್ ಇತ್ತೀಚೆಗೆ ಕೆಲವೊಂದು ವಿಚಾರಗಳು ಎದುರು ಬರ್ತಾ ಇದೆ, ಕೆಲವೊಂದು ಪರಿಣಾಮಗಳೇನಿದೆ ಎದುರಲ್ಲಿ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಏನು ಪರಿಣಾಮ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ? ಫ್ರೆಂಡ್ಸ್, ಜನ ಸಮುದ್ರಕ್ಕೆ ಪ್ಲಾಸ್ಟಿಕ್ಸ್ಗಳನ್ನೇನಿದೆ ಬಿಸಾಡುವ ಕಾರಣದಿಂದಾಗಿ, ರೈಟ್, ನಮ್ಮ ಇಂಡಿಯಾದಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಇಡುವುದಿಲ್ಲ ಜನ ಏನು ಮಾಡ್ತಾರೆ, ಬೀಚಲ್ಲಿ ಹೋದವರು ಏನಿದೆ ಪ್ಲಾಸ್ಟಿಕ್ಗಳನ್ನು ಬಿಸಾಡಿ ಬಿಡ್ತಾರೆ. ಇದು ಸಮುದ್ರದಲ್ಲಿ ಹೋಗಿ ಏನು ಮಾಡುತ್ತಂದರೆ ರೈಟ್, ಇದು ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್, ಕರಗಲಿಕ್ಕೆ ಸ್ಟಾರ್ಟ್ ಆದಾಗ ಅದರೆಲ್ಲ ಸಣ್ಣ ಸಣ್ಣ ಕಣಗಳನ್ನು ಮೀನು ತಿನ್ನುತ್ತೆ. ಹಾಗಾಗಿ ಇತ್ತೀಚೆಗೆ ಮೀನುಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಇದರ ಪರಿಣಾಮ ಏನಿದೆ ಕ್ಯಾನ್ಸರಿಗೆ ಕಾರಣ ಆಗ್ತಾ ಇದೆ. ಅಂದರೆ
ಇವತ್ತು ನಾವು ತಿನ್ನುವ ಯಾವುದು ನ್ಯಾಚುರಲ್ ಫಿಶ್ ನಮಗೆ ಎಲ್ಲಿ ಸಿಗ್ತಿತ್ತು ಸಮುದ್ರದಿಂದ, ಇವತ್ತು ಅದು ನ್ಯಾಚುರಲ್ ಆಗಿ ಉಳಿದಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣನೇ ಏನು? ದಟ್ ಈಸ್ ದ ಪ್ಲಾಸ್ಟಿಕ್. ಇವತ್ತು ನಮ್ಮ ಭೂಮಿಯಲ್ಲಿ ಯಾವ ಇಂಥ ಜಾಗವನ್ನು ಮನುಷ್ಯ ಬಿಡಲಿಲ್ಲ, ಅಲ್ಲೇನಿದೆ ಅವನು ಪೊಲ್ಯೂಷನ್ ಮಾಡಿಲ್ಲ, ಎಲ್ಲ ಕಡೆ ಪೊಲ್ಯೂಷನ್ ಮಾಡಿದ್ದಾನೆ. ರೈಟ್. ಇದರ ಪರಿಣಾಮನೇ ಏನಿದೆ ನಮಗೆ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗುತ್ತೆ. ದಟ್ ಇಸ್ ದ ಮೈಕ್ರೋ ಪ್ಲಾಸ್ಟಿಕ್ಸ್. ಸೊ ಮೈಕ್ರೋ ಪ್ಲಾಸ್ಟಿಕ್ಸ್ಗಳ ಕಾರಣದಿಂದಾಗಿ ಇವತ್ತು ಫಿಶಲ್ಲಿ ಏನಿದೆ ಅದು ಅದರ ಮಾಂಸದೊಟ್ಟಿಗೆ ಸೇರಿಕೊಂಡು ಏನಿದೆ ಬರುತ್ತೆ. ರೈಟ್. ಸೊ ಇದನ್ನು ಜನ ತಿಂತಾರೆ. ಸೊ ಹಾಗಾಗಿ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಜನರಲ್ಲಿ ಕ್ಯಾನ್ಸರ್ ಒಂದು ಅತಿ ದೊಡ್ಡ ಲೆವೆಲಲ್ಲಿ ಬರಲಿಕ್ಕೋಸ್ಕರ ಒಂದು ಕಾರಣ ಆಗಿರುತ್ತೆ. ದೆನ್ ಜನರು ಹೊರಗಡೆ ಯಾವುದು ಫೀಡನ್ನು ಹಾಕಿ ಏನು ಮಾಡ್ತಾರೆ? ಸಾಕ್ತಾರೆ, ನದಿಗಳಲ್ಲೆಲ್ಲ ಸಾಕ್ತಾರೆ, ಅದಕ್ಕೆ ಫೀಡ್ ಹಾಕ್ತಾರೆ. ರೈಟ್. ಅದಕ್ಕೆ ಹಾಕುವ ಫೀಡನ್ನು ಕೂಡ ಈ ರೀತಿಯ ಫೀಡನ್ನು ಹಾಕಲಾಗ್ತಾ ಇದೆ. ಎಲ್ಲಿ? ಕೋಳಿಗೆ ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಕೋಳಿಗೆ ಇಂಜೆಕ್ಟ್ ಮಾಡ್ತಾರೆ, ಹಾರ್ಮೋನ್ನ ಯಾವುದು ಇಂಜೆಕ್ಷನ್ ಇದೆ ಅದು ಕೊಟ್ಟಾದ ನಂತರ ಅದು 45 ಡೇಸಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಬೆಳೆಯುವ ಹಾಗೆ ಮಾಡ್ತಾರೆ. ಹಾಗೇನೇ ಏನಿದೆ ಫಿಶ್ಗೆ ಸಹ ಏನಿದೆ ಫೀಡ್ಗಳನ್ನು ಹಾಕಲಾಗುತ್ತೆ. ಇದರ ಪರಿಣಾಮ ಏನಂದರೆ ಆ ಫಿಶ್ ಸ್ಪೀಡಾಗಿ ಗ್ರೋ ಆಗುತ್ತೆ. ಪ್ಲಸ್ ಏನಿದೆ ಅದು ಬೇರೆ ಬೇರೆ ಥರದ ಹಾರ್ಮೋನ್ಸ್ ಅನ್ನು ಅದರೊಟ್ಟಿಗೆ ಹಿಡ್ಕೊಂಡು ಬರುತ್ತೆ. ಇದರ ಪರಿಣಾಮ ನಾವು ಅದನ್ನು ತಿನ್ನೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುವ ತುಂಬ ಸಾಧ್ಯತೆ ಇರುತ್ತೆ. ದೆನ್ ನದಿಗಳನ್ನು ಸಹ ಜನರು ಬಿಡಲಿಲ್ಲ, ಪ್ಲಾಸ್ಟಿಕ್ಸನ್ನು ಬಿಸಾಡ್ತಾನೆ ಇರ್ತಾರೆ. ಇದರ ಪರಿಣಾಮ ಏನಿದೆ ನದಿಗಳಲ್ಲೂ ಕೂಡ ಏನಿದೆ ಸಾಕುವ ಮೀನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ನೋಡಲಿಕ್ಕೆ ಸಿಗುತ್ತೆ. ದೆನ್ ಅದರ ಆಫ್ಟರ್ ಇತ್ತೀಚೆಗೆ ಕೆಲವೊಂದು ನ್ಯೂಸಸ್ ನಾನು ನೋಡಿದ್ದೆ. ಅದರಲ್ಲಿ ಡ್ಯುವೆಲ್ ಟೈಪ್ ಅದು ಫಾರ್ಮಿಂಗ್ ಮಾಡಲಾಗುತ್ತೆ. ರೈಟ್. ಮೇಲೆ ಚಿಕನ್ಸ್ ಅನ್ನು ಅಂದರೆ ಕೋಳಿ ಮರಿಯನ್ನು ಸಾಕಲಾಗುತ್ತೆ, ಕೆಳಗಡೆ ಏನಿದೆ ಮೀನನ್ನು ಸಾಕಲಾಗುತ್ತೆ. ಈಗ ಅದರಲ್ಲಿ ಬೀಳುವ ಯಾವುದು ಎಕ್ಕೆ ಇರುತ್ತೆ ಅಂದರೆ ಕೋಳಿಯ ಯಾವುದು ವೇಸ್ಟೇಜ್ ಇರುತ್ತೆ, ಟಾಯ್ಲೆಟ್ ಯಾವುದು ಇರುತ್ತೆ, ಅದನ್ನೇನು ಮಾಡುತ್ತೆ? ಮೀನು ತಿನ್ನುತ್ತೆ. ರೈಟ್. ಸೊ ಮೀನು ತಿನ್ನುತ್ತೆ ಹೇಳಲಾಗುತ್ತೆ. ಜನ ಅಗ್ರಿಕಲ್ಚರ್ ಇವತ್ತು ಯಾರು ಫಾರ್ಮಿಂಗ್ ಮಾಡ್ತಿದ್ದಾರೆ ಅವರ ಪ್ರಕಾರ ಏನಿದೆ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಸೊ ಈ ಪ್ರೋಟೀನ್ನ ಕಾರಣಕ್ಕೋಸ್ಕರ ಇದನ್ನು ಹಾಕ್ತಾರೆ ಮರ್ಜ್ ಮಾಡಿ ಏನಿದೆ ಫಾರ್ಮಿಂಗ್ ಮಾಡಲಾಗುತ್ತೆ. ಈ ಫಾರ್ಮಿಂಗ್ನ ಕಾರಣದಿಂದ ಈಗ ಕೋಳಿ ಆಲ್ರೆಡಿ ಏನಿದೆ ಕೆಮಿಕಲ್ಸ್, ಬಾಯ್ಲರ್ಸ್, ರೈಟ್, ಇಂಜೆಕ್ಟೆಡ್ ಫೀಡ್ ಅದಕ್ಕೆ ಕೊಡಲಾಗುತ್ತೆ. ಈಗ ಅದನ್ನೇನಿದೆ ಅದನ್ನು ಫಿಲ್ಟರ್ ಆಗಿರೋ ಅಂಶವನ್ನು ಮೀನು ತಿನ್ನುತ್ತೆ. ಅದು ಫಿಲ್ಟರ್ ಆಗಿರೋ ಪರ್ಸಂಟೇಜನ್ನು ಮೀನು ತಿಂದಾದ ನಂತರ ಹಾಗಾದರೆ ಮೀನಿನ ಪರಿಸ್ಥಿತಿ ಹೇಗಿದ್ದಿರ್ಬೋದು ಅಂದರೆ ಫ್ರೆಂಡ್ಸ್, ಇವತ್ತು ನಾವು ಯಾವುದೆಲ್ಲ ಫುಡ್ ತಿಂತಿದ್ದೇವೆ, ರೈಟ್, ಫುಡ್ ತಿನ್ನುವುದಕ್ಕಿಂತ ಮೊದಲು 10 ಸರಿ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ನಾವು ಏನು ತಿಂತಿದ್ದೇವೆ ಅದು ಏನು, ನಾವು ಸರಿಯಾದ ಫುಡ್ ತಿಂತಿದ್ದೇವಾ ಅಥವಾ ಸರಿಯಾದ ವಿಧಾನದಲ್ಲಿ ಫುಡ್ ತಿಂತಿದ್ದೇವಾ ಅಥವಾ ಸರಿಯಾದುದನ್ನು ತಿಂತಿದ್ದೇವಾ? ಸಪೋಸ್ ಇಲ್ವಾ, ಹಾಗಾದರೆ ಇದು ಎಷ್ಟು ಭಯಾನಕವಾಗಿರ್ಬೋದು ಒಮ್ಮೆ ಯೋಚನೆ ಮಾಡಿ ನೋಡಿ. ಯಾಕಂದರೆ ಇವತ್ತು ಫುಡ್ನ ರಿಲೇಟೆಡ್ ತುಂಬ ಏನಿದೆ ಇಶ್ಯೂಸ್ಗಳು ಬರ್ತಾ ಇದೆ, ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ, ಜನ ಬೇಗ ಡೆತ್ ಆಗ್ತಿದ್ದಾರೆ. ಇದಕ್ಕೆ ತುಂಬ ದೊಡ್ಡ ಕಾರಣಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ರೈಟ್. ಸೊ ದಟ್ ಫ್ರೆಂಡ್ಸ್, ಫಿಶ್ ತಿಂತೀರಾ ನೋಡಿ ತಿನ್ನಿ, ಸಿಚುವೇಶನ್ಸನ್ನು ನೋಡ್ಕೊಳ್ಳಿ. ಇದು ನಿಮಗೆ ತುಂಬ ನೆಸಸರಿಯಾ ಅಥವಾ ಡೈಲಿ ರಿಕ್ವೈರ್ಮೆಂಟ ನಿಮಗೆ ಸರಿಯಾಗಿ ಯೋಚನೆ ಮಾಡ್ಕೊಳ್ಳಿ, ಸರಿಯಾದುದನ್ನು ತಿನ್ನಿ. ರೈಟ್ ಫ್ರೆಂಡ್ಸ್. ಸೊ ಅದು ಹೇಗೆ ಇರಲಿ, ಯಾವುದೇ ಕಾರಣಕ್ಕಿರಲಿ ನಾನು ತಿನ್ನಲೇಬೇಕಂತ ನಿಮ್ಮದು ಹಠ ಇದೆ. ಸೊ ಈ ಜಾಗದಲ್ಲಿ ನ್ಯೂಟ್ರಿಷನ್ ಫುಡ್ಗಳನ್ನು ಯೂಸ್ ಮಾಡಲಿಕ್ಕೆ ಕಲೀರಿ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಕುಂಬಳಕಾಯಿಯ ಜ್ಯೂಸನ್ನು ನೀವು ಕುಡಿಬೋದು. ಇದು ನಿಮ್ಮ ಹೊಟ್ಟೆಯನ್ನು ಪೂರ ಕ್ಲೀನಪ್ ಮಾಡುತ್ತೆ, ಯಾವುದೇ ಬೇಡವಾದ ಕೆಟ್ಟ ಅಂಶಗಳನ್ನು ಉಳಿಸಲಿಕ್ಕೆ ಬಿಡುವುದಿಲ್ಲ. ನೀವು ಅಲವೀರವನ್ನು ಯೂಸ್ ಮಾಡ್ಬೋದು, ನೀವು ನೋನಿಯನ್ನು ಯೂಸ್ ಮಾಡ್ಬೋದು, ನೀವು ಆಮ್ಲವನ್ನು ಯೂಸ್ ಮಾಡ್ಬೋದು. ರೈಟ್. ಯಾಕಂದರೆ ಇದು ನಿಮ್ಮ ಬಾಡಿಯಲ್ಲಿರುವ ಕೆಲವೊಂದು ಟಾಕ್ಸಿನ್ಸ್ಗಳು ಮತ್ತು ಬೇಡವಾದ ಅಂಶವನ್ನು ಏನು ಮಾಡುತ್ತೆ, ಕಿತ್ತು ಬಿಸಾಡಿ ಬಿಡುತ್ತೆ. ಫಾರ್ ಎಕ್ಸಾಂಪಲ್, ತುಳಸಿ ಡ್ರಾಪ್ಸನ್ನು ನೀವು ಯೂಸ್ ಮಾಡ್ಬೋದು. ರೈಟ್. ಇದು ನಿಮ್ಮ ಬಾಡಿಯಲ್ಲಿರುವ ಬೇರೆ ಟಾಕ್ಸಿನ್ಸನ್ನು ನಾಶ ಮಾಡಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೀವು ಫಿಶ್ ತಿನ್ನಲೇಬೇಕಂತ ಇದ್ದೀರಾ, ತಿನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದರೊಟ್ಟಿಗೆ ನ್ಯೂಟ್ರಿಷನ್ಸ್ನ ಫುಡ್ಡನ್ನು ಅಳವಡಿಸ್ಕೊಳ್ಳೋದನ್ನು ಕಲೀರಿ, ಪ್ರಾಕ್ಟೀಸ್ ಮಾಡಿ. ಅದರ್ವೈಸ್ 100% ಡಿಸೀಸ್ ಬರುತ್ತೆ, 100% ಏನಿದೆ ನೀವು ಅನ್ಹೆಲ್ದಿ ಆಗೇ ಆಗ್ತೀರಿ. ಫ್ಯೂಚರಲ್ಲಿ ನೀವು ತುಂಬ ದೊಡ್ಡ ಪ್ರಾಬ್ಲಮ್ಸ್ಗಳನ್ನು ಫೇಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ಏನು ಟಾಪಿಕ್ ಇದೆ, ದಟ್ ಈಸ್ ದ ಚಿಕನ್, ಕೋಳಿ. ತುಂಬ ಜನರ ಫೇವ್ರೇಟ್, ತಂದೂರಿ, ಕಬಾಬ್, ದೆನ್ ಏನಿದೆ ಆಯಿಲ್ ಫ್ರೈ, ಲಾಟ್ ಆಫ್ ಥಿಂಗ್ಸ್ ಏನಿದೆ ಮಾಡಿ ಏನಿದೆ ಜನ ರುಚಿಯಾಗಿ ಮಾಡ್ಕೊಂಡು ತಿಂತಾರೆ. ರೈಟ್. ಸೊ ಇವತ್ತು ಇದರ ಪರಿಸ್ಥಿತಿ ಏನಾಗ್ತಿದೆ ಒಮ್ಮೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ.
ಇವತ್ತೆಷ್ಟು ಇದು ಮಜಾ ಕೊಡ್ತಿದೆ, ನಾಲಿಗೆಗೆ ಎಷ್ಟು ರುಚಿ ಕೊಡುತ್ತೆ, ಅಷ್ಟೇ ಬಾಡಿಗೆ ಏನು ಮಾಡ್ತಿದೆ ಸ್ವಲ್ಪ ನಾವು ಚರ್ಚೆ ಮಾಡುವ. ಫ್ರೆಂಡ್ಸ್, ಸೊ ಈ ಕೋಳಿಯಲ್ಲಿ ಏನಿದೆ, 2 ಥರದ ಕೋಳಿ ಇರುತ್ತೆ ಅಥವಾ ಎಗ್ ಇರುತ್ತೆ, ರೈಟ್. ಒಂದು ಫರ್ಟಿಲೈಟ್ ಎಗ್ಸ್ ಇರುತ್ತೆ. ಫರ್ಟಿಲೈಟ್ ಎಗ್ಸ್ ಅಂದರೆ ಏನಿದೆ, ಅದರಲ್ಲಿ ಯಾವುದರಿಂದ ಮರಿ ಆಗುತ್ತೆ. ದೆನ್ ಅದಾದ ನಂತರ ನಮ್ಮದು ಯಾವುದು ಬಾಯ್ಲರ್ ಯಾವುದು ಕೋಳಿ ಇದೆ, ಈ ಬಾಯ್ಲರ್ ಕೋಳಿ ಏನಿದೆ ಫರ್ಟಿಲಿಟಿ ಎಗ್ನಿಂದ ಆಗಿರುವಂಥದ್ದೇನಿದೆ ಅಲ್ಲ. ನಾವು ತಿನ್ನುವ ಚಿಕನ್ಗೆ ಏನಿದೆ ಇಂಜೆಕ್ಷನ್ಸ್ ಅನ್ನು ಕೊಡಲಾಗುತ್ತೆ, ಇಂಜೆಕ್ಟ್ ಮಾಡಲಾಗುತ್ತೆ ಅಥವಾ ಫೀಡನ್ನು ಹಾಕಲಾಗುತ್ತೆ, ರೈಟ್. ಸೊ ಇಂಥ ಫೀಡ್ ಅದರಲ್ಲಿ ಅದು ಸ್ಪೀಡಾಗಿ ಗ್ರೋತ್ ಆಗುತ್ತೆ, ರೈಟ್. ಫ್ರೆಂಡ್ಸ್, ನಮ್ಮ ಊರಲ್ಲಿ ಸಿಗುವ ನೀವು ಕೋಳಿಯನ್ನು ನೋಡಿ ಅಂತೆ, ನಾಟಿ ಕೋಳಿ ಯಾವುದನ್ನು ನಾವು ನಾಟಿ ಕೋಳಿ ಅಂತ ಹೇಳ್ತೇವೆ. ಈ ಕೋಳಿಗಳು ಗ್ರೋತ್ ಆಗಲಿಕ್ಕೆ 6 ಮಂತ್ ಅಥವಾ 8 ಮಂತ್ ಅಥವಾ 1 ವರ್ಷ ತನಕ ಸಹ ಏನಿದೆ ಟೈಮ್ ತಗೊಳ್ಳುತ್ತೆ, ರೈಟ್. ಬಟ್ ಈ ಬಾಯ್ಲರ್ ಕೋಳಿಗಳೇನಿದೆ 45 ಡೇಸಲ್ಲಿ ದಷ್ಟಪುಷ್ಟವಾಗಿ ಏನಿಗುತ್ತೆ ಬೆಳೆಯುತ್ತೆ, ಗ್ರೋ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನು? ಸೊ ಇದಕ್ಕೆ ಕಾರಣ ಏನಂದರೆ ಇದಕ್ಕೆ ಇಂಜೆಕ್ಷನ್ ಕೊಡಲಾಗುತ್ತೆ, ಹಾರ್ಮೋನ್ಸ್ನ ಇಂಜೆಕ್ಷನ್ಸನ್ನು ಕೊಡಲಾಗುತ್ತೆ. ಇದರ ಕಾರಣದಿಂದಾಗಿ ಇದು ದಷ್ಟಪುಷ್ಟವಾಗಿ ಗ್ರೋ ಆಗುತ್ತೆ, ರೈಟ್. ಸೊ ಈ ರೀತಿ ಇದರ ಚಿಕನ್ಸನ್ನು ತಿನ್ನೋದ್ರಿಂದ ಮಾರ್ಕೆಟಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಸಣ್ಣ ಸಣ್ಣ ಮಕ್ಕಳಲ್ಲಿ ಏನಿದೆ ಅತಿ ಬೇಗ ಅವರು ಪೀರಿಯಡ್ಸ್ನ ಸೈಕಲ್ಸ್ಗೆ ಬರ್ತಾ ಇದ್ದಾರೆ, ರೈಟ್. ಅದಾದ ನಂತರ ಅವರ ಬಾಡಿಯಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ, ರೈಟ್. ಅದಾದ ನಂತರ ಹಾರ್ಮೋನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ದೆನ್ PCOD ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಸೊ ಅದಾದ ನಂತರ ಮಂತ್ಲಿ ಇಶ್ಯೂಸ್ಗಳಾಗ್ತಾ ಇದೆ, ಗರ್ಭಕೋಶದ ಪ್ರಾಬ್ಲಮ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದಾದ ನಂತರ ಎಷ್ಟೋ ಪೀಪಲ್ಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಇವತ್ತು ಇತ್ತೀಚೆಗೆ ಹೈಯೆಸ್ಟ್ ಕೇಸಸ್ ಬರ್ತಾ ಇದೆ, ಅದು ಮಕ್ಕಳಾಗದ ಕೇಸಸ್ ಕೂಡ ಏನಿದೆ ಬರ್ತಾ ಇದೆ, ರೈಟ್. ಸೊ ಇದಕ್ಕೆ ನಾವು ತಿನ್ನುವ ಏನಿದೆ ಚಿಕನೇ ಕಾರಣ, ರೈಟ್. ಯಾಕೆಂದರೆ ಇದಕ್ಕೆ ಹಾಕುವ ಯಾವುದು ಕೋಳಿಗೆ ಹಾರ್ಮೋನ್ಸ್ನ ಇಂಜೆಕ್ಷನ್ ಹಾಕ್ತಾರಂದರೆ ಅದು ಇಂಜೆಕ್ಷನ್ನ ಕಾರಣದಿಂದಾಗಿ ಅದು ಬೆಳೆಯುತ್ತೆ, ಗ್ರೋತ್ ಆಗುತ್ತೆ, ಸರಿಯಾಗಿ ತಿನ್ನುತ್ತೆ. ಆ ಚಿಕನನ್ನು ನಾವು ತಿಂತೇವೆ, ನಮಗೆ ಆ ಪ್ರಾಬ್ಲಮ್ ಬರಲ್ವೋ? ನಮ್ಮ ಬಾಡಿಯಲ್ಲಿ ಆ ಪ್ರಾಬ್ಲಮ್ಸ್ ರೈಸ್ ಆಗಲ್ವೋ? 100% ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಸಿಗುವ ಯಾವುದು ಬಾಯ್ಲರ್ಸ್ ಕೋಳಿಗಳಿರುತ್ತೆ, ಇದನ್ನು ತಿನ್ನುವ ಪರಿಣಾಮವಾಗಿ ಏನಿದೆ ಇವತ್ತು ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಕ್ಕಳಾಗದಿರುವ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ರೀತಿಯ ವೆರೈಟಿ ಟೈಪ್ಸ್ ಆಫ್ ಏನಿದೆ ಪ್ರಾಬ್ಲಮ್ಸನ್ನು ಇವತ್ತು ಫೇಸ್ ಮಾಡಲಿಕ್ಕೆ ಸಿಗ್ತಾ ಇದೆ. ಯಾವುದು? ಓನ್ಲಿ ನಾವು ಚಿಕನ್ಸನ್ನು ತಿನ್ನೋದ್ರಿಂದ. ಸೊ ಸಮ್ ಪೀಪಲ್ಸ್ ಏನಿದೆ ಚಿಕನ್ ಇಲ್ಲದೆ ಊಟನೇ ಮಾಡಲ್ಲ, ರೆಗ್ಯುಲರ್ ಬೇಕೇ ಬೇಕು ಅವರಿಗೆ, ರೈಟ್. ಸೊ ಇಂಥವರ ಪರಿಸ್ಥಿತಿ ದೇವರೇ ಬಲ್ಲ ಏನಾಗುತ್ತೆ ಅಂತ ನೆಕ್ಸ್ಟ್ ಟೈಮ್, ರೈಟ್. ಸೊ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ. ನಾವು ತಿನ್ನುವ ಯಾವುದು ಇವತ್ತು ಫುಡ್ಗಳಿದೆ ಆ ಫುಡ್ಗಳು ಪ್ಯೂರ್ ಅಲ್ಲ, ರೈಟ್. ಸೊ ಇಂಜೆಕ್ಷನ್ ಹಾಕಿ ಬೆಳೆಸ್ತಾರೆ ಕೋಳಿಯನ್ನು, ಫಸ್ಟ್ ಆಫ್ ಆಲ್. ಸೆಕೆಂಡ್, ಇನ್ನೊಂದು ಏನಂದರೆ ನಾವು ಆ ಫುಡ್ಗಳನ್ನು ಮಾರ್ಕೆಟಲ್ಲಿ ಏನಿದೆ, ಫಾರ್ ಎಕ್ಸಾಂಪಲ್ ಒಂದು ಕಬಾಬ್ ಸ್ಟಾಲಲ್ಲಿ ನಾವು ಕಬಾಬ್ ತೊಗೊಳ್ಳಿಕ್ಕೆ ಅಂತ ನಾವು ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಕಬಾಬ್ ಏನು ಇಟ್ಟಿರ್ತಾರೆ, ಅದು ರೆಡ್ಡಿಶ್ ಆಗಿ ಶೈನಿಂಗ್ ಹೊಡಿತಾ ಇರುತ್ತೆ, ರೈಟ್. ಸೊ ನಾನೊಂದು ದಿವಸ ಆ ಅಂಗಡಿಯವರೊಟ್ಟಿಗೆ ನಾನು ವಿಚಾರಿಸಿದೆ, ಇದು ಯಾಕೆ ಹೀಗೆ ಆಗ್ತಿದೆ, ಇದಕ್ಕೇನು ಕಾರಣ, ಯಾವ ರೀತಿ ಈ ರೀತಿ ಬರ್ತಾ ಇದೆ, ಕಲರ್ ಬರ್ತಾ ಇದೆ. ಸೊ ಅವರು ಹೇಳ್ತಾರೆ, ಇದಕ್ಕೆ ನಾವು ಕಲರ್ಸನ್ನು ಹಾಕ್ತೇವೆ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಬಾಯ್ಲರ್ ಕೋಳಿ ಇಂಜೆಕ್ಟೆಡ್ ಆಗಿರುವಂಥದ್ದನ್ನು ನಾವು ತಿಂತಿದ್ದೇವೆ. ಇನ್ನೊಂದು, ಎಲ್ಲಿ ನಾವು ಮಾರ್ಕೆಟಲ್ಲಿ ಹೋಟೆಲ್ಗೆ ಹೋಗ್ತಿದ್ದೇವೆ ಅಲ್ಲಿ ಪುನಃ ಅದಕ್ಕೆ ಕಲರ್ ಹಾಕ್ತಿದ್ದಾರೆ. ಅದು ಆರ್ಗ್ಯಾನಿಕ್ ಹಾಕಿದರೆ ಪರವಾಗಿರ್ತಿರ್ಲಿಲ್ಲ ಇತ್ತು, ಬಟ್ ಅದು ಯಾಕೆಂದರೆ ಆರ್ಗ್ಯಾನಿಕ್ ತುಂಬ ಕಾಸ್ಟ್ಲಿ, ಅವರು ಹಾಕುವ ಚಾನ್ಸಸ್ ತುಂಬ ಕಡಿಮೆ ಇದೆ, ರೈಟ್. ಸೊ ಯಾವ ಕಲರ್ ಶೈನಿಂಗ್ ಆಗ್ಲಿಕ್ಕೋಸ್ಕರ ಹಾಕ್ತಾರೆ, ರೈಟ್. ಸೊ ಕಲರು ಹೊಟ್ಟೆ ಒಳಗೆ ಹೋಗ್ತಿದೆ. ಅದಾದ ನಂತರ ಒಂದು ಸೈಡಲ್ಲಿ ಕೆಮಿಕಲ್ಸು ಹೋಗ್ತಾ ಇದೆ. ಅದಾದ ನಂತರ ಇನ್ನು ಮಸಾಲ, ರೈಟ್. ಕಬಾಬಿಗೆ ಮಿಕ್ಸ್ ಮಾಡುವ ಯಾವುದು ಮಸಾಲಗಳಿರುತ್ತೆ, ಈ ಮಸಾಲಗೂ ಕೂಡ ಏನಿದೆ ತುಂಬ ಡೇಂಜರಸ್ ಆಗಿರುತ್ತೆ. ಇದಕ್ಕೂ ಕೂಡ ಕಲರ್ಸನ್ನು ಅಪ್ಲೈ ಮಾಡಲಾಗುತ್ತೆ, ರೈಟ್. ಕಲರ್ಸ್ ಅಪ್ಲೈ ಆಗುತ್ತೆ ಇದು ಮಸಾಲೆಗೆ ಕೂಡ. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ ಅಂದರೆ, ಖಾಲಿ ಚಿಕನ್ ತಿನ್ನೋದ್ರಿಂದ ಪ್ರಾಬ್ಲಮ್ ಅಲ್ಲ, ಅದರೊಟ್ಟಿಗೆ ಚಿಕನ್ ಅದರ ಆಫ್ಟರ್ ಕಲರ್ಸ್ ಎಣ್ಣೆಯಲ್ಲಿ ಯಾವಾಗ ಬಿಡ್ತಾರೆ ಆ ಪ್ಲೇಸಲ್ಲಿ ಏನಿದೆ ಪುನಃ ಆ ಎಣ್ಣೆ ಕೂಡ ಏನಿದೆ ಕೆಮಿಕಲ್ಸ್ ಆಗಿರುತ್ತೆ ಅಥವಾ ಲೋ ಕ್ವಾಲಿಟಿಯದಾಗಿರುತ್ತೆ, ರೈಟ್. ಈ ಆಯಿಲ್ಸ್ನ ಬಗ್ಗೆ ಏನಿದೆ ನಾನು ನಿಮಗೆ ಮುಂದೆ ಏನು ಟಾಪಿಕಲ್ಲಿ ಇದರೊಟ್ಟಿಗೆ ನಾನು ಮಾತಾಡ್ತೇನೆ. ಸೊ ದಟ್ ಫ್ರೆಂಡ್ಸ್, ಇವತ್ತು ನಾವು ಯಾವ ಒಂದು ಫುಡ್ಡನ್ನು ರೆಡಿ ಮಾಡಲಿಕ್ಕೋಸ್ಕರ ಅದಕ್ಕೆ ಕನೆಕ್ಟೆಡ್ ಇರುವ
ಏನನ್ನೆಲ್ಲ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಫಿಶನ್ನು ಪರ್ಚೇಸ್ ಮಾಡಿ ತೊಗೊಂಬರ್ತೀರ. ಈಗ ಫಿಶ್ ಫ್ರೈ ಮಾಡಲಿಕ್ಕೋಸ್ಕರ ಅದಕ್ಕೋಸ್ಕರ ಮಸಾಲ ಬೇಕಿದೆ. ಈಗ ಫಿಶಲ್ಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಆಗ್ತಿದೆ, ಮೈಕ್ರೋ ಪ್ಲಾಸ್ಟಿಕ್ಸ್ ಸಿಗ್ತವೆ ಮತ್ತು ಲಾಟ್ ಆಫ್ ಥಿಂಗ್ಸ್ ಆಗ್ತಾ ಇದೆ. ಸೊ ಇದರ ಪರಿಣಾಮ ಏನಿದೆ, ಡಿಸೀಸ್ ಬರ್ತಾ ಇದೆ. ಅದರ ಒಟ್ಟಿಗೆ ಮಸಾಲೆ ಕೂಡ ಇಂಥದ್ದೇ ಮಸಾಲೆಸ್ ನಾವು ಹಾಕ್ತಿದ್ದೇವೆ, ಅದರ ಪರಿಣಾಮದಿಂದ ಪುನಃ ಹೆಲ್ತ್ ಇಶ್ಯೂಸ್ ಆಗುವ ಸಂಭವ ಏನಿದೆ ಜಾಸ್ತಿ ಇದೆ, ರೈಟ್. ಸೊ ಅದರೊಟ್ಟಿಗೆ ಈ ಫಿಶ್ ಆಗಿರ್ಬೋದು ಅಥವಾ ಚಿಕನ್ ಆಗಿದ್ದಿರ್ಬೋದು, ಸೊ ಇದಕ್ಕೆ ನಾವು ಹಾಕುವ ಮಸಾಲಾಸ್ಗಳಿಂದ ಸಹ ಏನಿದೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ರೈಟ್ ಫ್ರೆಂಡ್ಸ್. ಸೊ ಹೇಳ್ತಾರಲ್ವಾ, ನಮ್ಮ ದೇಶದಲ್ಲಿ ಕ್ಯಾನ್ಸರ್ನ ಅಲೆ ಬರ್ತಾ ಇದೆ ಅಂತ, ಅದಕ್ಕೆ ಇದು ಕೂಡ ಒಂದು ದೊಡ್ಡ ಕಾರಣದಲ್ಲಿ ಏನಿದೆ ಕಾರಣ ಆಗಿರುತ್ತೆ, ರೈಟ್. ಸೊ ದೇರ್ ಫ್ರೆಂಡ್ಸ್, ಚಿಕನ್ ಸರಿಯಾಗಿ ನೋಡಿ ತಿನ್ನಿ, ಇಲ್ವಾ ತಿನ್ನೋದನ್ನೇ ಬಿಟ್ಬಿಡಿ, ಇಲ್ವಾ ನಾಟಿ ಕೋಳಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ನಾಟಿ ಕೋಳಿಯನ್ನು ಸಹ ಏನು ಮಾಡ್ತಿದ್ದಾರೆ ಅಂದರೆ ಫೀಡ್ ಹಾಕಿ ಇಂಜೆಕ್ಷನ್ ಹಾಕಿ ಬೆಳೆಸ್ತಿದ್ದಾರೆ, ರೈಟ್. ಇನ್ಕ್ಲೂಡೆಡ್, ರೈಟ್, ಕುರಿ ಆಡು ಇದನ್ನು ಕೂಡ ಏನಿದೆ ಹಾರ್ಮೋನ್ಸ್ ಹಾಕಿ ಬೆಳೆಸಲಾಗ್ತಾ ಇದೆ, ರೈಟ್. ಈ ಎರಡು ಜಾಗದಲ್ಲಿ ಏನಿದೆ ಕೆಮಿಕಲ್ಸ್ ಹಾಕ್ತಿದ್ದಿರಲಿಲ್ಲ, ಇವಾಗ ಇಲ್ಲೂ ಬಿಟ್ಟಿಲ್ಲ ಜನ, ರೈಟ್. ಜನರು ಬಿಸ್ನೆಸ್ನ ಚಕ್ಕರಲ್ಲಿ ಬಿಸ್ನೆಸ್ ದೊಡ್ಡದಾಗಿ ಬೆಳೆಸಲಿಕ್ಕೋಸ್ಕರ ಪ್ರಾಫಿಟ್ ಜಾಸ್ತಿಯಾಗಿ ಸಿಗ್ಲಿಕ್ಕೋಸ್ಕರ ಏನಿದೆ ಜನರು ಯಾವ ಜಾಗವನ್ನು ಸಹ ಬಿಡಲಿಲ್ಲ. ಅದು ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು, ಅಥವಾ ಫಿಶ್ ಆಗಿರ್ಬೋದು, ಅಥವಾ ಚಿಕನ್ ಆಗಿದ್ದಿರ್ಬೋದು, ಅಥವಾ ಆಯಿಲ್ ಆಗಿದ್ದಿರ್ಬೋದು, ಆಲ್ ಪ್ಲೇಸ್ಗಳನ್ನು ಎಲ್ಲಿ ಸಹ ಬಿಟ್ಟಿಲ್ಲ ಫ್ರೆಂಡ್ಸ್. ಸೊ ದ ಫ್ರೆಂಡ್ಸ್, ಕೇರ್ಫುಲ್ ಆಗಿರಿ, ರೈಟ್. ಸೊ ಇದಕ್ಕೋಸ್ಕರ ನಾನು ಮಿಡ್ಲಲ್ಲಿ ನಿಮಗೆ ಸಜೆಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮ್ಯಾಕ್ಸಿಮಮ್ ನೀವು ತಿನ್ನುವ ಯಾವುದು ಫುಡ್ ಇದೆ ಅದು ನ್ಯೂಟ್ರಿಷನ್ಸ್ ಇರುವ ಫುಡ್ಡನ್ನು ತಿನ್ನುವ ಪ್ರಯತ್ನ ಮಾಡಿ, ರೈಟ್. ಅಥವಾ ನ್ಯೂಟ್ರಿಷನ್ಸ್ನ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ, ನೋನಿ, ಅಲೋವೆರಾ ಜ್ಯೂಸ್ ಆಗಿರ್ಬೋದು, ರೈಟ್. ಸೊ ಈ ರೀತಿಯ ಕೆಲವೊಂದು ನ್ಯೂಟ್ರಿಷನ್ಸ್ ಇರುವ ಏನಿದೆ ಫುಡ್ಗಳನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಏನಿದೆ ಬಾಡಿಯಲ್ಲಿರುವ ಟಾಕ್ಸಿನ್ಸ್ಗಳನ್ನು ಏನಿದೆ ತೆಗೆದಾಕುತ್ತೆ. ಇವಾಗ ನಾವು ಮಾತಾಡುವ ಕುಕ್ಕಿಂಗ್ ಆಯಿಲ್, ರೈಟ್. ಡಿಫರೆಂಟ್ ಟೈಪಲ್ಲಿ ಆ್ಯಡ್ ಬರುತ್ತೆ ಕುಕ್ಕಿಂಗ್ ಆಯಿಲ್. ಅದು ಜನ ಇವತ್ತು ಆ್ಯಡ್ಗಳನ್ನು ನೋಡಿ ಮಜವಾಗಿ ತಗೊಳ್ತಾ ಇರ್ತಾರೆ, ರೈಟ್. ಸೊ ಬೇರೆ ಬೇರೆ ಟೈಪ್ ಆಫ್ ಕಂಪನೀಸ್ ಏನಿದೆ ಅವರದ್ದೇನಿದೆ ಪ್ರಮೋಷನ್ಸಿಗೋಸ್ಕರ ಒಳ್ಳೆ ಲೆವೆಲಲ್ಲಿ ಪ್ರಮೋಷನ್ ಮಾಡಿ ಏನಿದೆ, ರೈಟ್. ಸೊ ಯಾವುದನ್ನು ಅಡುಗೆ ಎಲ್ಲ ಮಾಡಿ ನಿಮಗೆ ತೋರಿಸ್ತಾರೆ ಪೂರ ಶೈನಿಂಗ್ ಆಗುವ ಹಾಗೆ, ಹೇಗೆ ಟೇಸ್ಟಿಯಾಗಿ ಬರುತ್ತೆ. ಅಂದರೆ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಅಡುಗೆ ಟೇಸ್ಟ್ ಆಗುತ್ತೆ. ನೀವು ಅಡುಗೆಯನ್ನು ಬೆಟರ್ ವೇಯಲ್ಲಿ ಮಾಡೋದ್ರಿಂದ ಟೇಸ್ಟ್ ಅಲ್ಲ, ನಿಮ್ಮ ಎಣ್ಣೆಯಿಂದನೇ ಏನಾಗುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಏನಿದೆ ನಿಮಗೆ ತೋರಿಸ್ತಾರೆ. ಫ್ರೆಂಡ್ಸ್, ಮಾರ್ಕೆಟಲ್ಲಿ ತುಂಬ ಸ್ಕ್ಯಾಮ್ಸ್ಗಳಿದೆ, ತುಂಬ ಕಂಪನಿಗಳೇನಿದೆ ಜನರನ್ನು ಮಂಗ ಮಾಡ್ತಾ ಇದೆ. ಇದು ಜನರಿಗೆ ಅರ್ಥನೇ ಆಗ್ತಾ ಇಲ್ಲ, ರೈಟ್. ಫಾರ್ ಎಕ್ಸಾಂಪಲ್, ನಾವು ಸನ್ಫ್ಲವರ್ ಅಂತ ತಗೊಳ್ಳುವ, ರೈಟ್. ಸನ್ಫ್ಲವರ್ ಆಯಿಲ್ಸ್ ಎಲ್ಲ ಏನಿದೆ ಮಾರ್ಕೆಟಲ್ಲಿ ಸಿಗುತ್ತೆ. ಈಗ ಒಂದು kg ಸನ್ಫ್ಲವರ್, 1 kg ಸನ್ಫ್ಲವರ್ಗೆ ಮಾರ್ಕೆಟಲ್ಲಿ 150 ರೂಪೀಸ್ ಇದೆ, ರೈಟ್. ನಿಯರ್ಲಿ 150 ರೂಪೀಸ್ ಏನಿದೆ 1 kgಗೆ ಇದೆ. ಯಾವುದು ಕಚ್ಚಾ ವಸ್ತು, ರೈಟ್. ಒರಿಜಿನಲ್ ಯಾವುದು ಸನ್ಫ್ಲವರ್ ಇದೆಯಲ್ಲ, ಸನ್ಫ್ಲವರ್, ರೈಟ್. ಸೊ ಇದಕ್ಕೇನಿದೆ ನಿಯರ್ಲಿ 1 kgಗೆ 150 ರೂಪೀಸ್ ತನಕ ಇದೆ, ರೈಟ್. ಈಗ 1 kg ಸನ್ಫ್ಲವರಲ್ಲಿ ನಮಗೆ ಏನು 1 ಲೀಟರ್ ಆಯಿಲ್ ಸಿಗುತ್ತಾ? ಆಯಿಲ್ ಸಿಗಲ್ಲ, 1 ಲೀಟರ್ ಆಯಿಲ್ ಸಿಗಲ್ಲ, ರೈಟ್. ಅದರ ಬದಲಾಗಿ ಅದರಲ್ಲಿ ಏನಿದೆ ನಮಗೆ ಓನ್ಲಿ 500 to 600 ml ಏನಿದೆ ನಮಗೆ ಆಯಿಲ್ ಸಿಗುತ್ತೆ ಅದರಲ್ಲಿ. ಹಾಗಾದರೆ ಈಗ ನನಗೆ 1 ಲೀಟರ್ ಆಯಿಲ್ ಬೇಕಾದರೆ ಅಪ್ರಾಕ್ಸ್ ನನಗೆ 2 kg ಸನ್ಫ್ಲವರ್ ಬೇಕಿದೆ. 2 kg ಸನ್ಫ್ಲವರಲ್ಲಿ ನನಗೆ ಸಿಗುತ್ತೆ 1 ಲೀಟರ್ ಏನು ಆಯಿಲ್. ಈಗ ಆ ಆಯಿಲ್ನ ಬೆಲೆ ಎಷ್ಟಾಯಿತು? 300 ರೂಪೀಸ್, ರೈಟ್. ಈಗ ಆ ಆಯಿಲನ್ನು ಯಾರೋ ಆಯಿಲ್ ತೆಗಿತಾನೆ ಮಷಿನ್ಸ್ಗೆ ಹಾಕಿ, ಈಗ ಅವನು ಪ್ರಾಫಿಟ್ ಇಡ್ತಾನೆ ಅದರಲ್ಲಿ ಪರ್ ಲೀಟರಿಗೆ, ಅಥವಾ ಇಷ್ಟು kgಯಲ್ಲಿ ಇಷ್ಟು ಅಂತ ಪ್ರಾಫಿಟ್ ಇಡ್ತಾನೆ. ಈಗ ಅವನೊಂದು 20 ರೂಪೀಸ್ ಪರ್ ಲೀಟ್ರಲ್ಲಿ ಪ್ರಾಫಿಟ್ ಇಟ್ಕೊಂಡಂತ ತಿಳ್ಕೊಳ್ಳೋ, ರೈಟ್. ಈಗ ಅದರ ಪ್ರೈಸ್ ಆಯಿತು ಎಷ್ಟು? 320 ರೂಪೀಸ್, ರೈಟ್. ದೆನ್ ಅದರ ಆಫ್ಟರ್ ಅಲ್ಲಿಂದ ಹೋಲ್ಸೇಲಿಗೆ ಹೋಗುತ್ತೆ, ಅವನೊಂದು 20 ರೂಪೀಸ್ ಪ್ರಾಫಿಟ್ ಇಟ್ಕೊಂಡ ಅಂತ ತಿಳ್ಕೊಳ್ಳೋ, 340 ರೂಪೀಸ್ ಆಯಿತು. ಅದಾದ ನಂತರ ಯಾರು ರಿಟೇಲರ್ಸ್ ಇದ್ದಾರೆ ಅವರು ರಿಟೇಲ್ ಮಾಡಿದರು, ಮಾರ್ಕೆಟಲ್ಲಿ ಸೇಲ್ಸ್ ಮಾಡಿದರು, ರೈಟ್. ಸೊ ಅವರೊಂದು 10-20 ರೂಪಾಯಿ ಪ್ರಾಫಿಟ್ ಇಟ್ಕೊಂಡ್ರು ಅಂತ ತಿಳ್ಕೊಳ್ಳೋ, ರೈಟ್. 350 ರೂಪೀಸ್ ಆಯಿತು. ದೆನ್ ಅದರ ಆಫ್ಟರ್ ಆ್ಯಡ್ ನೀವು ಕೊಡಬೇಕಾದ್ರೆ ಯಾವುದಾದ್ರೊಂದು ಆಯಿಲ್ ಅದು ಜನ ಏನು ಮಾಡಿದ್ರು ಆ್ಯಡ್ ಕೊಟ್ಟರು,
ಪರ್ಚೇಸಿಂಗ್ ಜಾಸ್ತಿ ಆಗಲಿಕ್ಕೋಸ್ಕರ, ರೈಟ್. ಈಗ ಆ್ಯಡ್ನವರಿಗೆ ಸಹ ಏನಿದೆ ಒಂದು 10-20 ರೂಪೀಸ್ ಒಂದೊಂದು ಪರ್ ಲೀಟ್ರಲ್ಲಿ ಇಟ್ರ ಅಂತ ತಿಳ್ಕೊಳ್ಳೋ, ರೈಟ್. ನಿಯರ್ಲಿ 370-400 ರೂಪೀಸ್ ಏನಾಗುತ್ತೆ 1 ಲೀಟರ್ ಆಯಿಲ್ಗೆ ಖರ್ಚಾಗುತ್ತೆ, ರೈಟ್. 1 ಲೀಟರ್ ಆಯಿಲ್ಗೆ ನಿಯರ್ಲಿ 350-400 ರೂಪೀಸ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಬಟ್ ನಿಮಗೆ ಮಾರ್ಕೆಟಲ್ಲಿ ಸಿಗೋ ಆಯಿಲ್ ಎಷ್ಟು ಅಮೌಂಟ್ ಅದು, ರೈಟ್. 120-130 ರೂಪಾಯಿಗೆ ನಿಮಗೆ 1 ಲೀಟರ್ ಕುಕ್ಕಿಂಗ್ ಆಯಿಲ್ ಸಿಗುತ್ತೆ, ರೈಟ್. ಅದನ್ನು ಕೂಡ ಬೇರೆ ಬೇರೆ ಹೆಸರಲ್ಲಿ ಮಾರಲಾಗುತ್ತೆ. ಯಾವುದು ಹೆಸರಿರುತ್ತೆ ಮೇಲೆ ಅದೇ ಆಯಿಲ್ ನಿಮಗೆ ಕೊಡುವುದಿಲ್ಲ ಫ್ರೆಂಡ್ಸ್. ಹಾಗಾದರೆ ಆಯಿಲ್ ಎಲ್ಲಿಂದ ಬರುತ್ತೆ ಫ್ರೆಂಡ್ಸ್? ಮಲೇಷ್ಯಾ ಆಗಿರ್ಬೋದು, ಈ ರೀತಿ ಕೆಲವೊಂದು ಕಂಟ್ರಿಗಳಲ್ಲೇನಿದೆ ವೈಟ್ ಆಯಿಲನ್ನು ಸೇಲ್ ಮಾಡಲಾಗುತ್ತೆ. ಈ ವೈಟ್ ಆಯಿಲ್ ಅಂದರೆ ಏನು? ವೈಟ್ ಆಯಿಲ್ ಅನ್ನೋದೇನಿದೆ, ಇಟ್ ಇಸ್ ಒನ್ ಆಫ್ ದ ಪೆಟ್ರೋಲಿಯಂ ಪ್ರಾಡಕ್ಟ್, ರೈಟ್. ಸೊ ಪೆಟ್ರೋಲ್ನ ಲಾಸ್ಟಲ್ಲಿ ಯಾವುದು ಉಳಿದಿರುತ್ತೆ ಅದನ್ನು ಕುದಿಸಿ ಫಿಲ್ಟರ್ ಆಗಿ ಆದ ನಂತರ ಏನು ಬರುತ್ತೆ ಅದಕ್ಕೆ ವೈಟ್ ಆಯಿಲ್ ಅಂತ ಹೇಳ್ತಾರೆ. ಈಗ ನೀವು ವೈಟ್ ಆಯಿಲ್ 1 ಲೀಟರ್ಗೆ ನಿಮಗೆ 18 ರೂಪೀಸಲ್ಲಿ ಸಿಗುತ್ತೆ, ರೈಟ್. 18 ರೂಪಾಯಲ್ಲಿ 1 ಲೀಟರ್ ವೈಟ್ ಆಯಿಲ್ ಸಿಗುತ್ತೆ, ರೈಟ್. ಈಗ ನೀವು 900 ml ವೈಟ್ ಆಯಿಲಿಗೆ 100 ml ಕೊಕೊನಟ್ ಆಯಿಲ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಈಗ ಅದು ಪ್ಯೂರ್ ಕೊಕೊನಟ್ ಆಯಿಲ್ ಆಗಿ ಕನ್ವರ್ಟ್ ಆಗುತ್ತೆ. ಸನ್ಫ್ಲವರ್ ಆಯಿಲ್ ಹಾಕಿದ್ರಂತ ತಿಳ್ಕೊಳ್ಳಿ, ಆ ಪ್ಲೇಸಲ್ಲಿ ಏನಾಗುತ್ತೆ 100 ml ಹಾಕಿದಾಗ 100 ml ಸನ್ಫ್ಲವರ್ ಆಯಿಲ್, ಅದಾದ ನಂತರ ಏನಿದೆ 900 ml ವೈಟ್ ಆಯಿಲ್. ಇದು ನೀವು ಮಿಕ್ಸ್ ಮಾಡಿದಾಗ ಅದು ಸನ್ಫ್ಲವರ್ ಆಯಿಲ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ರೆಂಡ್ಸ್, ಆಯಿಲ್ಸ್ಗಳಲ್ಲಿ ಏನಿದೆ ತುಂಬ ದೊಡ್ಡ ಸ್ಕ್ಯಾಮ್ಸ್ಗಳು ಆಗ್ತಾ ಇದೆ. ಜನರು ಪ್ರಾಫಿಟ್ನ ಚಕ್ಕರಲ್ಲಿ, ಬಿಸ್ನೆಸ್ನ ಚಕ್ಕರಲ್ಲಿ ಜನರ ಪೂರ ಹೆಲ್ತ್ ಒಟ್ಟಿಗೆ ಆಟ ಆಡುತ್ತಾ ಇದ್ದಾರೆ. ಸೊ ದಟ್ ಫ್ರೆಂಡ್ಸ್, ನೀವು ಹೆಲ್ದಿಯಾಗಿರಬೇಕಾದ್ರೆ ನೀವು ಸಾಸಿವೆ ಎಣ್ಣೆ ಊರಲ್ಲಿ ಏನು ತೆಗಿತೀರಿ ಅದನ್ನು ಎಣ್ಣೆಯನ್ನು ಫ್ಯಾಕ್ಟ್ರಿಯಲ್ಲಿ ಏನಿದೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ, ರೈಟ್. ಅಥವಾ ಯಾವುದು ಕಡಲೆಕಾಯದ ಎಣ್ಣೆ ಇದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಊರಲ್ಲಿ ನಿಮ್ಮ ಹತ್ತಿರ ಸಿಗುವಂಥ ಕೆಲವೊಂದು ಯಾವುದು ಆಯಿಲ್ ಇದೆ, ನಿಮ್ಮ ಎದುರಲ್ಲೇ ರೆಡಿ ಮಾಡಲಾಗ್ತಾ ಇದೆ, ನಿಮಗೆ ಕಾಣಿಸ್ತಿದೆ, ರೈಟ್. ಇಂಥ ಆಯಿಲ್ಸ್ಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಅದರ್ವೈಸ್ ಕ್ಯಾನ್ಸರ್ ಇನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆಯಿಲ್ ಕೂಡ ಒಂದು ದೊಡ್ಡ ಕಾರಣ ಆಗಿರುತ್ತೆ, ರೈಟ್. ಸೊ ದಟ್ ಫ್ರೆಂಡ್ಸ್, ಆಯಿಲ್ ಯೂಸ್ ಮಾಡುವಾಗ ಸರಿಯಾಗಿ ನೋಡ್ಕೊಳ್ಳಿ. ಇದರ ಮೇಲೆ ತುಂಬ ದೊಡ್ಡ ಸ್ಕ್ಯಾಮ್ಸ್ಗಳಿದೆ, ರೈಟ್. ಆಯಿಲ್ ಹೀಗಿರುತ್ತೆ, ಇದು ಅಡುಗೆ ಟೇಸ್ಟಿಯಾಗಿರುತ್ತೆ, ಅಡುಗೆ ಆಯಿಲ್ಗಳಿಂದ ಟೇಸ್ಟಿ ಆಗೋದಿಲ್ಲ. ಅದರ ಬದಲಾಗಿ ನಾವು ಮಾಡುವ ವಿಧಾನದ ಮೇಲೆ ಡಿಪೆಂಡ್ ಆಗಿ ಟೇಸ್ಟ್ ಆಗುತ್ತೆ. ಸೊ ದಟ್ ಫ್ರೆಂಡ್ಸ್, ಎಚ್ಚರ, ರೈಟ್. ರೀಸೆಂಟ್ ಒಬ್ಬರು ಮೇಡಮ್ ಏನಿದೆ ಮಂಗಳೂರಲ್ಲಿ ವಿಜಯ ಟೈಮ್ಸ್ ಅನ್ನೋರು ಏನಿದೆ, ಸೊ ಚಾನಲಲ್ಲಿ ಬಂದಿತ್ತು. ಅವರು ಡುಪ್ಲಿಕೇಟ್ ಗೀ ಮಾಡುವವರನ್ನು ಹಿಡಿದಿದ್ದಾರೆ, ರೈಟ್. ಇವತ್ತು ಮಾರ್ಕೆಟಲ್ಲಿ ತುಂಬ ಜಾಗದಲ್ಲಿ ತುಂಬ ವಿಷಯಗಳೇನಿದೆ ಡುಪ್ಲಿಕೇಟ್ಸ್ಗಳೆಲ್ಲ ರೆಡಿ ಆಗ್ತಾ ಇದೆ. ಇದರ ಪರಿಣಾಮ ತುಂಬ ಕೆಟ್ಟದಿರುತ್ತೆ ಫ್ರೆಂಡ್ಸ್. ಇವತ್ತು ಸಣ್ಣ ಮಕ್ಕಳೆಲ್ಲ ಕ್ಯಾನ್ಸರ್ ಪೇಷಂಟ್ ಆಗ್ತಿದ್ದಾರೆ. ಸೊ ನೀವೆಷ್ಟು ಜಾಗರೂಕರಾಗಿ ಇರ್ತೀರಿ ಅಷ್ಟೇ ನೀವು ಹೆಲ್ದಿಯಾಗಿರ್ತೀರಿ, ಅಷ್ಟೇ ಏನಿದೆ ಬೆಸ್ಟ್ ಆಗಿರ್ತೀರಿ. ಡಾಕ್ಟರ್ನಿಂದ ದೂರ ಇರ್ಬೋದು, ಡಿಸೀಸ್ನಿಂದ ದೂರ ಇರಲಿಕ್ಕೆ ಆಗುತ್ತೆ. ಸೊ ದಟ್ ಎಚ್ಚರವಾಗಿರಿ. ಸೊ ಫ್ರೆಂಡ್ಸ್, ಈಗ ನಾವು ಮಾತಾಡುವ ಮಿಲ್ಕ್ಸ್ನ ಬಗ್ಗೆ. ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಏನಿದೆ ರ್ಯಾಂಕಿಂಗಲ್ಲಿದೆ, ನಂಬರ್ 1 ಪ್ಲೇಸಲ್ಲಿದೆ, ರೈಟ್. ಸೊ ಇದು ತುಂಬ ಹೆಮ್ಮೆಯ ವಿಷಯ. ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ಏನಿದೆ ಫಸ್ಟ್ ರ್ಯಾಂಕಲ್ಲಿದೆ ಅಂತ. ಬಟ್ ಈ ಹಾಲಲ್ಲಿ ಕೂಡ ಏನಿದೆ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ. ಸ್ಕ್ಯಾಮ್ಸ್ ಮಾಡುವವರು ಎಲ್ಲೂ ಸಹ ಯಾವ ಜಾಗವನ್ನು ಸಹ ಬಿಡಲಿಲ್ಲ, ರೈಟ್. ಅದು ಡುಪ್ಲಿಕೇಟ್ ಗೀ ಆಗಿರ್ಬೋದು, ಡುಪ್ಲಿಕೇಟ್ ಮಿಲ್ಕ್ಸ್ ಆಗಿರ್ಬೋದು, ಯಾವ ಜಾಗವನ್ನು ಸಹ ಏನಿದೆ ಬಿಟ್ಟಿಲ್ಲ, ರೈಟ್. ಫ್ರೆಂಡ್ಸ್, ಸೊ ನಮ್ಮ ದೇಶದಲ್ಲಿ ಎಷ್ಟೋ ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ, ರೈಟ್. ರ್ಯಾಂಕಿಂಗಲ್ಲಂತೂ ಹೇಗೂ ಇದ್ದೇವೆ ನಾವು, ರೈಟ್. ಅದರಲ್ಲಿ ಎಷ್ಟೋ ಸಾವಿರ ಲೀಟರ್ಸ್ಗಳು ಏನಿದೆ ಡುಪ್ಲಿಕೇಟ್ ಆಗಿ ರೆಡಿ ಮಾಡಲಾಗುತ್ತೆ. ಒಂದು ಕೆಮಿಕಲ್ಸನ್ನು ಯೂಸ್ ಮಾಡಿ ಏನಿದೆ ಮಾಡ್ತಿದ್ದಾರೆ. ಇವತ್ತು ನೀವು ನಿಮ್ಮ ಊರಲ್ಲಿ ಸಿಗುವ ನೀವು ಏನು ಟೀ ಅಂಗಡಿಗೆ ಹೋದಾಗ ನೀವೇ ಯಾವ ಟೀ ಕುಡಿತೀರಿ ಅದರ ಟೇಸ್ಟ್ ಮತ್ತು ನೀವು ರೈಲ್ವೆ ಸ್ಟೇಷನಲ್ಲಿ ಟೀ ಕುಡೀರಿ ಅಂತ, ಆ ಎರಡು ಟೇಸ್ಟನ್ನು ಸಹ ಕಂಪೇರ್ ಮಾಡಿ ಒಮ್ಮೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಅದ್ರ ಪರಿಸ್ಥಿತಿ ಏನು ಅಂತ, ರೈಟ್. ಸೊ ಟ್ರೈನಲ್ಲಿ ಸಿಗುವ ಏನು ಟೀ ಇರುತ್ತೆ ಇದರದ್ದು ಟೇಸ್ಟ್, ಹಾಲಿನ ಟೇಸ್ಟ್ ಏನಿದೆ ಪ್ರಾಪರ್ ಏನಿದೆ ಬರೋದೇ ಇಲ್ಲ.
ಸೊ ಇದು 90% ಏನಿದೆ ಡೂಪ್ಲಿಕೇಟ್ ಹಾಲಿನಿಂದ ಮಾಡಲಾಗಿರುತ್ತೆ, ರೈಟ್. ಅಂದರೆ ಇವತ್ತು ನಮ್ಮ ದೇಶದಲ್ಲಿ ತುಂಬ ಹಬ್ಬಗಳಿದೆ, ರೈಟ್. ಜನ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಜಾತ್ರೆಗೆ ಎಲ್ಲದಕ್ಕೂ ಸಹ ಏನಿದೆ ಸ್ವೀಟ್ಸನ್ನು ಯೂಸ್ ಮಾಡ್ತಾರೆ, ರೈಟ್. ಫ್ರೆಂಡ್ಸ್, ಎಷ್ಟೋ ಸಾವಿರ ಲೀಟರ್ ಡೂಪ್ಲಿಕೇಟ್ ಹಾಲನ್ನು ಯೂಸ್ ಮಾಡುವ ಕಾರಣದಿಂದಾಗಿ ಇವತ್ತು ಎಷ್ಟೋ ಜನರಿಗೆ ಇವತ್ತು ಹೆಲ್ತ್ ಇಶ್ಯೂಸ್ ಆಗಲಿಕ್ಕೆ ಏನಾಗ್ತಿದೆ, ಇದು ದೊಡ್ಡ ಕಾರಣ ಆಗಿ ಕನ್ವರ್ಟ್ ಆಗ್ತಾ ಇದೆ, ರೈಟ್. ಅಂದರೆ ನಾವು ಹಾಲಿನ ಹೆಸರಲ್ಲಿ ನಾವೇನಿದೆ ಕೆಮಿಕಲ್ಸ್ ಹಾಲುಗಳನ್ನೆಲ್ಲ ಯೂಸ್ ಮಾಡ್ತಿದ್ದೇವೆ. ದೆನ್ ಅದರೊಟ್ಟಿಗೆ ಈ ಹಾಲನ್ನು ಪ್ಯಾಕೆಟ್ ಹಾಲು ಯಾವುದು ಬರುತ್ತೆ ಇದು ಡಬಲ್ ಪ್ಯಾಚುರೈಸ್ಡ್ ಹಾಲು, ಮಿಲ್ಕ್ಸ್, ರೈಟ್. ಸೊ ಈ ಮಿಲ್ಕನ್ನು ಏನಿದೆ ಸರಿಯಾಗಿ ಕುದಿಸಲಾಗುತ್ತೆ, ಕುದಿಸಿ ಅದರಲ್ಲಿರುವ ಎಲ್ಲ ಪೋಷಕಾಂಶಗಳನ್ನೆಲ್ಲ ತೆಗೆದು ಅದನ್ನೇನಿದೆ ಪನ್ನೀರ್ ಮಾಡಲಿಕ್ಕೆ ಯೂಸ್ ಮಾಡಲಾಗುತ್ತೆ. ಅದರದ್ದು ಯಾವುದು ಕೆನೆ ಯಾವುದಿದೆ ಅದನ್ನು ಪನ್ನೀರಿಗೆ ಯೂಸ್ ಮಾಡಲಾಗುತ್ತೆ, ರೈಟ್. ಅದನ್ನು ರೆಡಿ ಮಾಡುವ ಪ್ರೊಸೆಸ್ಸಲ್ಲಿ ಏನಿದೆ ಅದನ್ನು ತುಂಬ ಸರಿ ಕುದಿಸ್ತಾರೆ. ಅದರಲ್ಲಿರುವ ನ್ಯೂಟ್ರಿಷನ್ಸ್ ಎಲ್ಲ ನ್ಯೂಟ್ರಿಷನ್ಸನ್ನು ಎಲ್ಲ ಏನು ಪ್ರೋಟೀನ್ಸ್ ಕಂಟೆಂಟ್ಗಳನ್ನೆಲ್ಲ ಏನಿದೆ ಪೂರ ತೆಗೆದು ಕ್ಲೀನ್ ಮಾಡಿ ನಿಮಗೆ ಏನಿದೆ ವೈಟ್ ವಾಟರ್ ಕೊಡಲಾಗುತ್ತೆ ನಿಮಗೆ. ಅಂದರೆ ಪ್ಯೂರ್ ಅದು ಹಾಲಾಗಿರುವುದಿಲ್ಲ, ರೈಟ್. ಅದರಲ್ಲಿ ಯಾವ ಬೆನಿಫಿಟ್ಸ್ ನಿಮಗೆ ಸಿಗಲ್ಲ, ಜಸ್ಟ್ ಕಲರ್ ಅಷ್ಟೇ, ರೈಟ್. ಸೊ ದೇರ್ ಫ್ರೆಂಡ್ಸ್, ಇವತ್ತು ನಾವು ಯೂಸ್ ಮಾಡುವ ಏನಿದೆ ಮಿಲ್ಕ್ಸ್ಗಳು ಇದು ಪ್ಯೂರಾ ಇಲ್ವಾ ಏನಂತಲೇ ಗೊತ್ತಿರೋದಿಲ್ಲ, ರೈಟ್. ಬಟ್ ಜನ ಯೂಸ್ ಮಾಡ್ತಾರೆ, ಇದರ ಕೆಟ್ಟ ಪರಿಣಾಮ ಕೂಡ ಏನಿದೆ ಜನರಿಗೆ ಬೀಳ್ತಾ ಇದೆ, ರೈಟ್. ಸೊ ಇದರಿಂದ ಬಚಾವಾಗಬೇಕಿದೆ, ಲೋಕಲ್ ಪೀಪಲ್ ಒಟ್ಟಿಗೆ ಕನೆಕ್ಟ್ ಇರಿ, ರೈಟ್. ಸೊ ಲೋಕಲ್ ದನಗಳಿಂದ ಏನಿದೆ ಸಿಗುವಂಥ ಹಾಲುಗಳನ್ನೇನಿದೆ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ದೆನ್ ಫ್ರೆಂಡ್ಸ್, ನಮಗೆ ಮಾರ್ಕೆಟಲ್ಲಿ ಡೂಪ್ಲಿಕೇಟ್ ಎಗ್ಸ್ನ ಬಗ್ಗೆ ನೀವು ಕೇಳಿರ್ತೀರಿ, ರೈಟ್. ತುಂಬ ಡೂಪ್ಲಿಕೇಟ್ ಎಗ್ಗಳನ್ನು ಏನಾಗುತ್ತೆ ಮಾಡಲಾಗ್ತಾ ಇದೆ, ಪ್ರೊಡಕ್ಷನ್ ಮಾಡಲಾಗ್ತಾ ಇದೆ, ಇದನ್ನು ಸೇಲ್ಸ್ ಮಾಡಲಾಗ್ತಿದೆ. ಅಂದರೆ ಇವತ್ತು ನಮ್ಮ ಸಮಾಜ ಈ ರೀತಿಯ ಪರಿಸ್ಥಿತಿಯಲ್ಲಿದೆ. ಮುಂದೆ ಹೋಗ್ತಾ ಹೋಗ್ತಾ ಏನಿದೆ ನಮ್ಮ ದೇಶದಲ್ಲಿ ಏನಿದೆ ಹೆಲ್ತ್ ಇಶ್ಯೂಸ್ಗೆ ಯಾವಾಗ ಕಮ್ಮಿ ಕೂಡ ಇರೋದಿಲ್ಲ. ನಾವು ತಿನ್ನುವ ಫುಡ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಚಿಕನ್ಸ್ ಆಗಿರ್ಬೋದು, ರೈಟ್. ಈ ಎಲ್ಲ ಜಾಗದಲ್ಲಿ ಏನಿದೆ ಕೆಮಿಕಲ್ಸನ್ನು ಯೂಸ್ ಮಾಡಲಾಗ್ತಾ ಇದೆ, ರೈಟ್. ದೆನ್ ಫ್ರೆಂಡ್ಸ್, ನಾವು ನೋಡುವ ಪ್ಯಾಕೆಟ್ ಫುಡ್ನ ಬಗ್ಗೆ, ರೈಟ್. ಸೊ ಈ ಪ್ಯಾಕೆಟ್ ಫುಡ್ ಏನು ಯಾವ ರೀತಿ ಇದೆ ಫ್ರೆಂಡ್ಸ್? ಒಂದು ಪ್ಯಾಕೆಟ್ ಫುಡ್ಡಲ್ಲಿ 4 to 5 ಟೈಪ್ಸ್ ಆಫ್ ಏನಿದೆ ಕೆಮಿಕಲ್ಸನ್ನು ಹಾಕಲಾಗುತ್ತೆ, ರೈಟ್. ಒಂದು ಪ್ರಿಸರ್ವೇಟಿವ್ಸ್ ಹಾಕಲಾಗುತ್ತೆ, ಅದಾದ ನಂತರ ಕಲರ್ಸ್ ಹಾಕಲಾಗುತ್ತೆ, ಫ್ಲೇವರ್ಸ್ ಹಾಕಲಾಗುತ್ತೆ, ರೈಟ್. ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಏನಿದೆ ಕೆಮಿಕಲ್ಸನ್ನು ಇದಕ್ಕೆ ಹಾಕಲಾಗುತ್ತೆ. ಇದರ ಪರಿಣಾಮ ಏನಿದೆ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ, ರೈಟ್. ಸೊ ಇವತ್ತು ನಾವು ತಿನ್ನುವ ಪ್ಯಾಕೆಟ್ ಫುಡ್ ಏನಿದೆ, ರೈಟ್, ತುಂಬ ವೆರಿ ಡೇಂಜರಸ್ ಆಗಿರುತ್ತೆ. ಇವತ್ತು ಹೈಯೆಸ್ಟ್ ಹೆಲ್ತ್ ಹಾಳಾಗಲಿಕ್ಕೆ ಇದು ಕೂಡ ಕಾರಣ ಆಗಿರುತ್ತೆ. ಸೊ ದೇರ್ ಫ್ರೆಂಡ್ಸ್, ಪ್ಯಾಕೆಟ್ ಫುಡ್ಗಳಿಂದ ಬಚಾವಾಗಿರುವುದನ್ನು ಪ್ರಯತ್ನ ಮಾಡಿ. ಇವಾಗಿನ ಸಣ್ಣ ಸಣ್ಣ ಮಕ್ಕಳಿಗೆ ಏನಿದೆ ಪ್ಯಾಕೆಟ್ ಫುಡ್ಗಳೇ ಅಭ್ಯಾಸ ಆಗಿ ಹೋಗಿದೆ, ರೈಟ್. ಸೊ ಈ ಪ್ಯಾಕೆಟ್ ಫುಡ್ಗಳು ಜನರನ್ನು ಹೆಲ್ತ್ ಹಾಳಾಗಲಿಕ್ಕೆ ತುಂಬ ದೊಡ್ಡ ಕಾರಣದಲ್ಲಿ ಇದು ಒಂದು ದೊಡ್ಡ ಕಾರಣ ಆಗಿರುತ್ತೆ. ದೆನ್ ಫ್ರೆಂಡ್ಸ್, ನಾವು ಯೂಸ್ ಮಾಡುವ ಟೀ ಪೌಡರ್, ಜನ ಇವತ್ತು ನಮ್ಮ ದೇಶದಲ್ಲಿ ಟೀ ಪೌಡರ್ ಟೀ ಅಂದರೆ ಏನಿದೆ ಹಾಲು ಮತ್ತು ಟೀ ಪೌಡರ್ ಎರಡು ಯೂಸ್ ಮಾಡ್ತಾರೆ, ರೈಟ್. ಸೊ ದರ್ ಫ್ರೆಂಡ್ಸ್, ಇವತ್ತು ನಾವು ಯೂಸ್ ಮಾಡುವ ಯಾವುದು ಟೀ ಪೌಡರ್ ಇದೆ, ರೈಟ್. ಈ ಟೀ ಪೌಡರಿಗೆ ಕೂಡ ಏನಾಗುತ್ತೆ ಕೆಲವೊಂದು ವುಡ್ನ ಪೌಡರ್ ಆಗಿರ್ಬೋದು, ಅದಾದ ನಂತರ ಕೆಲವು ಮಿಕ್ಸಿಂಗಿಗೋಸ್ಕರ ಹಾಕುವಂಥದ್ದಾಗಿರ್ಬೋದು, ದೆನ್ ಅದರ ಆಫ್ಟರ್ ಕಲರ್ಸ್ ಆಗಿರ್ಬೋದು, ಇದನ್ನು ಹಾಕಲಾಗುತ್ತೆ, ರೈಟ್. ನೀವು ಯಾವುದಾದ್ರೂ ಟೀ ಪೌಡರನ್ನು ಚೆಕ್ ಮಾಡಬೇಕಾದ್ರೆ 2 ಗ್ಲಾಸ್ ನೀರು ತೊಗೊಂಡು ಏನು ಮಾಡ್ತೀರಿ, ಎರಡಕ್ಕೂ ನೀರು ಹಾಕಿ ಅದಾದ ನಂತರ ಏನು ಒರಿಜಿನಲ್ ಲೀಫ್ ಯಾವುದರಿಂದ ಟೀ ರೆಡಿ ಆಗುತ್ತೆ ಅದು ಲೀಫನ್ನು ಒಂದು ಸೈಡಲ್ಲಿ ಹಾಕಿ, ಇನ್ನೊಂದು ಸೈಡಲ್ಲಿ ಹೊರಗಡೆ ಸಿಗುವ ಟೀ ಪೌಡರ್ನ ಹಾಕಿ. ಇದರಲ್ಲಿ ಯಾವುದು ಬೇಗ ಕಲರ್ ಬಿಡುತ್ತೆ ಅದು ಏನು ನಿಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಬೇಕಾದರೆ ಇದನ್ನು ನೀವು ಮನೆಯಲ್ಲೇ ಚೆಕ್ ಮಾಡಿ ನೋಡ್ಬೋದು, ರೈಟ್. ಬಟ್ ಫ್ರೆಂಡ್ಸ್, ನಮ್ಮ ಡಿಯರ್ ಲೈಫ್ ಒನ್ ಆಫ್ ದ ಬೆಸ್ಟ್ ಟೀ ಪೌಡರನ್ನು ಇವತ್ತೇನಿದೆ ಪ್ರಮೋಟ್ ಮಾಡ್ತಾ ಇದೆ, ರೈಟ್. ಅದರಲ್ಲಿ ಯಾವ ಡಸ್ಟೂ ಇಲ್ಲ, ಕಲರೂ ಇಲ್ಲ, ನಥಿಂಗ್, ರೈಟ್. ಓನ್ಲಿ ಲೀಫಿ ಟೀ ಪೌಡರ್ಸನ್ನು ಏನಿದೆ ಕೊಡಲಾಗುತ್ತೆ, ರೈಟ್. ಸೊ ಹಾಗಾಗಿ ಒನ್ ಆಫ್ ದ ಹೆಲ್ದಿ ಟೀ ಪೌಡರ್ ಆಗಿರುತ್ತೆ ಅದು ಡಿಯರ್ ಲೈಫ್ನ ಟೀ ಪೌಡರ್. ಸೊ ದಟ್
ಆದಷ್ಟು ಜಾಸ್ತಿಯಾಗಿ ಏನಿದೆ ಇದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಹೊರಗಡೆ ಸಿಗುವ ಟೀ ಪೌಡರ್ಗಳಿಂದ ಬಚಾವಾಗಿ, ಇಲ್ಲದಿದ್ದರೆ ನಾಳ್ದು ನೀವು ಕ್ಯಾನ್ಸರಿಗೆ ಬಲಿಯಾಗಬೇಕಾಗುತ್ತೆ. ಫ್ರೆಂಡ್ಸ್, ದೆನ್ ನಾವು ಯೂಸ್ ಮಾಡುವ ಕೋಲ್ಡ್ ಡ್ರಿಂಕ್ಸ್, ರೈಟ್, ಮಾರ್ಕೆಟಲ್ಲಿ ಸಿಗುವ ಯಾವುದೆಲ್ಲ ಕೋಲ್ಡ್ ಡ್ರಿಂಕ್ಸ್ಗಳಿದೆ, ರೈಟ್, ಈ ಕೋಲ್ಡ್ ಡ್ರಿಂಕ್ಸ್ ಕೂಡ ಏನಿದೆ ನಿಮ್ಮನ್ನು ಹೆಲ್ತ್ ಹಾಳು ಮಾಡುತ್ತೆ. ಇದರಲ್ಲಿ ಏನು ಇರುವುದಿಲ್ಲ, ಫ್ಲೇವರ್ ಇರುತ್ತೆ, ಹೈಯೆಸ್ಟ್ ಲೆವೆಲ್ನ ಶುಗರ್ ಕಂಟೆಂಟ್ ಇರುವ ಕಾರಣದಿಂದ ಏನಿದೆ ನಿಮ್ಮ ಹೆಲ್ತ್ ಹಾಳಾಗಲಿಕ್ಕೆ ಇದು ತುಂಬ ದೊಡ್ಡ ಲೆವೆಲ್ ಅದು ಕಾಂಟ್ರಿಬ್ಯೂಷನ್ ಮಾಡುತ್ತೆ, ರೈಟ್. ಕೆಲವೊಂದು ಕಂಟ್ರಿಗಳಲ್ಲಿ ಯಾವುದು ಕೋಲ್ಡ್ ಡ್ರಿಂಕ್ಸನ್ನು ಪೆಸ್ಟಿಸೈಡ್ ಆಗಿ ಕೂಡ ಏನು ಮಾಡ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಅಂದರೆ ಕೀಟನಾಶಕವಾಗಿ ಸಹ ಏನಿದೆ ಕೆಲವೊಂದು ಕಂಟ್ರಿಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಟಾಯ್ಲೆಟ್ ಕ್ಲೀನರ್ ಆಗಿ ಸಹ ಯೂಸ್ ಮಾಡ್ತಿದ್ದಾರೆ. ಅಂದರೆ ಯಾವುದು ಟಾಯ್ಲೆಟ್ ಕ್ಲೀನರ್ ಆಗಿ ಯೂಸ್ ಮಾಡಲಿಕ್ಕೆ ಲಾಯಕ್ಕಿದೆ ಅದನ್ನು ನಾವೇನು ಮಾಡ್ತೇವೆ, ನಮ್ಮ ಹೊಟ್ಟೆ ಒಳಗಡೆ ಹಾಕೊಳ್ತಿದ್ದೇವೆ. ಸೊ ಇದರ ಪರಿಣಾಮ ಏನಿದೆ ದೊಡ್ಡ ಲೆವೆಲಲ್ಲಿ ಆಗಲಿಕ್ಕಿದೆ. ಸೊ ದಟ್ ಫ್ರೆಂಡ್ಸ್, ಇವತ್ತು ನಮ್ಮ ಇಂಡಿಯಾದಲ್ಲಿ ಶುಗರ್ ಪೇಷಂಟ್ ಹೈಯೆಸ್ಟ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ, ರೈಟ್. ಸೊ ಇವತ್ತು ನಾವು ಜನರು ಕುಡಿಯುವ ಏನಿದೆ ಯಾವುದು ಕೋಲ್ಡ್ ಡ್ರಿಂಕ್ಸ್ಗಳೆಲ್ಲ ಇದೆ, ಇದರಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ನ ಶುಗರ್, ಅದಾದ ನಂತರ ಏನಿದೆ ಕಾರ್ಬೋಲೈಟ್ ವಾಟರ್ ಅಂತ ಯಾವುದು ಹೇಳ್ತಾರೆ, ರೈಟ್. ಸೊ ಈ ವಾಟರ್ ಏನಿದೆ ಜನರಿಗೆ ಹೆಲ್ದಿ ಅಲ್ಲ, ರೈಟ್. ಇದರ ಬೇರೆ ಬೇರೆ ಪರಿಣಾಮಗಳನ್ನೇನಿದೆ ಇದು ಕೊಡಿಸುತ್ತೆ. ಸೊ ದಟ್ ಫ್ರೆಂಡ್ಸ್, ಸೊ ಇದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಅದರ ಬದಲಾಗಿ ಮನೆಯಲ್ಲೇ ಮಾಡಿರುವ ಕೆಲವೊಂದು ಯಾವುದಾದ್ರು ಜ್ಯೂಸಸ್ಸನ್ನು ಮಾಡಿ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಇದು ನೀವು ಹೆಲ್ದಿಯಾಗಿ ಇರ್ತೀರಿ, ಅದಕ್ಕಿಂತ ಬೆಟರ್ ಆಗಿ ಇರುತ್ತೆ, ರೈಟ್. ದೆನ್ ಫ್ರೆಂಡ್ಸ್, ನಾವು ಪೇಸ್ಟನ್ನು ಯೂಸ್ ಮಾಡ್ತೇವೆ, ರೈಟ್. ಪೇಸ್ಟ್ನ ಹಿಂದೆ ಕೆಲವೊಂದು ಕಂಪನಿಯ ಪೇಸ್ಟ್ನ ಹಿಂದೆ ಬರೆದಿದ್ದಾರೆ ಏನು, ಇದನ್ನು 5 ವರ್ಷದ ಕೆಳಗಿನ ಮಕ್ಕಳಿಗೆ ಕೊಡಬೇಡಿ ಅಂತ. ಯಾಕೆ ಬರೆದಿದ್ದಾರೆ? ಬಿಕಾಸ್ ಆಫ್, ರೈಟ್, ಇದರ ಕಾರಣದಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಇದೆ, ರೈಟ್. ಸೊ ಇದರಲ್ಲಿ ಸಲ್ಫೇಟ್ ಹಾಕಿರುವ ಕಾರಣದಿಂದಾಗಿ ಏನಿದೆ ಕ್ಯಾನ್ಸರ್ ಇವತ್ತು ಬರಲಿಕ್ಕೆ ಏನು ಪಾಸಿಬಲ್ ಆಗ್ತಾ ಇದೆ ಅಲ್ವಾ, ಅದರಲ್ಲಿ ಹೈಯೆಸ್ಟ್ ನಂಬರ್ಸ್ ಏನಿದೆ ಅದು ಪೇಸ್ಟ್ ಯೂಸ್ ಮಾಡೋದ್ರಿಂದ ಕೂಡ ಆಗ್ತಾ ಇದೆ. ಸೊ ದಟ್ ಫ್ರೆಂಡ್ಸ್, ಸೊ ಸಾಧಾರಣ ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಆ್ಯಡ್ ಬರುತ್ತೆ ಅಂತ ಹೇಳಿ ಮಜವಾಗಿ ತಗೊಳ್ತೀರಿ, ಯೂಸ್ ಮಾಡ್ತಿರ್ತೀರಿ. ಸೊ ಇದರಲ್ಲಿ ಕ್ಯಾನ್ಸರ್ ಬರುವ ತುಂಬ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾನು ನನ್ನ ಸಜೆಷನ್ ನಿಮಗೆ ಹೇಳ್ತಿದ್ದೇನೆ, ರಿಯಲ್ ಲೈಫ್ನ ಪೇಸ್ಟನ್ನು ಯೂಸ್ ಮಾಡಿ. ಯಾಕೆಂದರೆ ಇದರಲ್ಲಿ ನಿಮ್ಮ ಬಾಡಿಗೆ ಹಾರ್ಮ್ ಮಾಡುವ ಏನು ಕಂಟೆಂಟ್ ಏನಿದೆ ತುಂಬ ಕಡಿಮೆ ಇದೆ. ಹಾಗಾಗಿ ಇದು ನಿಮಗೆ ಹೆಲ್ದಿ ಕೂಡ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ಏನಿದೆ ನೀವು ಬಿಂದಾಸ್ ಆಗಿ 100% ನಂಬಿಕೆಯೊಟ್ಟಿಗೆ ನೀವು ಕೊಡಲಿಕ್ಕೆ ಆಗುತ್ತೆ. ಸೊ ದಟ್ ಫ್ರೆಂಡ್ಸ್, ಪೇಸ್ಟ್ನಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ನಮ್ಮ ಮಾರ್ಕೆಟಲ್ಲಿ ತುಂಬ ಬೇರೆ ಬೇರೆ ವಿಷಯಗಳಲ್ಲಿ ಏನಿದೆ ಸ್ಕ್ಯಾಮ್ಸ್ಗಳಾಗ್ತಾ ಇದೆ. ಆಯಿಲ್ ಆಗಿರ್ಬೋದು, ಮಸಾಲಾಸ್ ಆಗಿರ್ಬೋದು, ನಾವು ತಗೊಳ್ಳುವ, ಅದಾದ ನಂತರ ನಾವು ತಿನ್ನುವ ಫುಡ್ಗಳಾಗಿರ್ಬೋದು, ಚಿಕನ್, ಫಿಶ್, ಮಟನ್, ಲಾಟ್ ಆಫ್ ಪ್ಲೇಸಲ್ಲಿ ಏನಿದೆ ಇವತ್ತು ಸ್ಕ್ಯಾಮ್ಸ್ಗಳು ನಡೀತಾ ಇದೆ. ಫ್ರೆಂಡ್ಸ್, ನೀವು ನಿಮ್ಮ ಜಾಗರೂಕರಾಗಿ ನೀವು ಇಲ್ಲದಿದ್ದರೆ ನೀವು ಸ್ವಲ್ಪ ಆಚೆ ತಿಂದ ಫುಡ್ ಏನು ಮಾಡುತ್ತೆ ನಿಮ್ಮನ್ನು ಸಾಯಿಸಿಬಿಡುತ್ತೆ. ಸೊ ದಟ್ ಫ್ರೆಂಡ್ಸ್, ಕೇರ್ಫುಲ್ ಆಗಿರಿ, ರೈಟ್. ತಿನ್ನೋದೇ ಸಹ ಇರಲಿಕ್ಕೆ ಆಗೋದಿಲ್ಲ, ತಿನ್ನಲೇಬೇಕಾಗುತ್ತೆ. ಬಟ್ ಸರಿಯಾದದ್ದನ್ನು ತಿನ್ನೋದನ್ನು ಅಭ್ಯಾಸ ಮಾಡಿ. ಗೊತ್ತಿಲ್ವಾ, ಕೇಳಿ ತಿಳ್ಕೊಳ್ಳಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಟ್ ಸರಿಯಾದದ್ದನ್ನು ತಿನ್ನಿ. ಅದರ್ವೈಸ್ ನಿಮ್ಮ ದೊಡ್ಡ ಲೆವೆಲಲ್ಲಿ ಏನಿದೆ ನೀವು ಹೆಲ್ತನ್ನು ಹಾಳು ಮಾಡ್ಕೊಳ್ತೀರಿ. ಫ್ರೆಂಡ್ಸ್, ಕೆಲವೊಂದು ನ್ಯೂಟ್ರಿಷನ್ಸ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುವುದನ್ನು ಅಭ್ಯಾಸ ಮಾಡಿ. ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಏನಿದೆ ನ್ಯೂಟ್ರಿಷನ್ಸ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್ ನೋನಿ, ಅಲವೀರಾ, ಆಮ್ಲಾ, ರೈಟ್, ಈ ರೀತಿಯ ಲಾಟ್ ಆಫ್ ನ್ಯೂಟ್ರಿಷನಲ್ ಫುಡ್ಗಳಿದೆ. ಸೊ ಈ ಫುಡ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಸ್ವಲ್ಪ ಬ್ಯಾಲೆನ್ಸಲ್ಲಿ ಇರುತ್ತೆ, ಬೇಡವಾದ ಅಂಶಗಳನ್ನು ಏನಿದೆ ಇದು ತೆಗೆದಾಗ್ತಾ ಇರುತ್ತೆ, ಟಾಕ್ಸಿನ್ಸ್ಗಳನ್ನೆಲ್ಲ ತೆಗೆಯುತ್ತೆ. ಸೊ ಇದು ಕ್ಲೀನಪ್ ಮಾಡಲಿಕ್ಕೆ ಸಹ ಏನಿದೆ ನಿಮ್ಮ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ನಿಂದ ಹಿಡಿದು ನಿಮ್ಮ ಬಾಡಿ ಕ್ಲೀನಪ್ ಆಗಿ ಇಟ್ಕೊಳ್ಳಿಕ್ಕೆ ಏನಿದೆ ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಿಸೀಸ್ ಬರುವ ತನಕ ವೆಯ್ಟ್ ಮಾಡಬೇಡಿ, ಅದಕ್ಕಿಂತ ಮೊದಲೇ ಏನಿದೆ ಯೂಸ್ ಮಾಡುವ ಅಭ್ಯಾಸ ಇಟ್ಕೊಳ್ಳಿ, ರೈಟ್. ಬಿಕಾಸ್ ಆಫ್ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮಾಡಲಿಲ್ಲಾದರೂ ಪರವಾಗಿಲ್ಲ, ನೀವು ಇದು ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಪ್ಲಸ್ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇಟ್ ಈಸ್ ಅ ಗುಡ್ ಪ್ರಾಡಕ್ಟ್. ನಿಮಗೆ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ ಏನಿದೆ ನಮ್ಮ ಕಂಪನಿ ಪ್ರಮೋಟ್ ಮಾಡುತ್ತೆ. ಫ್ರೆಂಡ್ಸ್, ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಇಷ್ಟು ದೊಡ್ಡ ಲೆವೆಲ್ಗೆ ನೀವು ಬಿಲೀವ್ ಮಾಡ್ಬೋದು. ಯಾಕೆಂದರೆ ಈ ಪ್ರಾಡಕ್ಟನ್ನು ಲಾಂಚ್ ಆಗೋದಕ್ಕಿಂತ ಮೊದಲೇ ಏನಿದೆ ನಮ್ಮ ಕಂಪನಿಯ ಓನರ್ಸ್ನ ಫ್ಯಾಮಿಲಿಯಲ್ಲಿ ಅಥವಾ ಖುದ್ದು ಓನರ್ ಏನಿದೆ ನಿಯರ್ಲಿ 3 to 6 ಮಂತ್ ಯೂಸ್ ಮಾಡ್ತಾರೆ.
ಅದರ ರಿಸಲ್ಟ್ ನೋಡಿಯೇ ಮಾರ್ಕೆಟಿಗೆ ಬಿಡ್ತಿದ್ದಾರೆ. ಸೊ ಹಾಗಾಗಿ ನೀವು ಹೊರಗಡೆ ಯಾವುದೇ ಆ್ಯಡ್ ಎಲ್ಲ ಕೊಡ್ತಾರೆ, ರೈಟ್, ಕೆಲವೊಂದು ಸೋಪ್ನ ಆ್ಯಡ್ ಕೊಡ್ತಾರೆ, ಬಟ್ ಆ ಆ್ಯಕ್ಟರ್ ಖುದ್ದು ಆ್ಯಡ್ ಏನಿದೆ ಆ ಸೋಪ್ ಯೂಸ್ ಮಾಡೋದಿಲ್ಲ, ರೈಟ್. ಕೆಲವೊಂದು ಕೋಲ್ಡ್ ಡ್ರಿಂಕ್ಸ್ನ ಜ್ಯೂಸಸ್ನ ಏನಿದೆ ಆ್ಯಡ್ ಕೊಡ್ತಾರೆ, ಬಟ್ ಅವರ ಟೈಮ್ ಬಂದಾಗ ಅವರೇನಿದೆ ಜ್ಯೂಸಸ್ಸನ್ನು ಅಥವಾ ಟೀಗಳನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಬಿಕಾಸ್ ಅವರಿಗೆ ಅವರ ದೇಹಕ್ಕೆ ಶುಗರ್ ಕೆಟ್ಟದ್ದು ಅಂತ ಅವರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವರು ಯೂಸ್ ಮಾಡಲ್ಲ. ನಿಮಗೆ ಜಸ್ಟ್ ಸಜೆಷನ್ ಮಾಡ್ತಾರೆ, ಅದಾದ ನಂತರ ನಿಮಗೆ ಜಸ್ಟ್ ಏನು ರೆಕಮೆಂಡ್ ಮಾಡ್ತಾರೆ. ಫಿಲ್ಮ್ ಸ್ಟಾರ್ಸ್ ಅನ್ನುವ ಕಾರಣಕ್ಕೋಸ್ಕರ ಏನಿದೆ ನಿಮಗೆ ಜಸ್ಟ್ ರೆಕಮೆಂಡೇಶನ್ ಮಾಡ್ತಾರೆ, ರೈಟ್. ಅವರು ಕ್ರೋರ್ಸಲ್ಲಿ ಹಣ ಮಾಡ್ತಾರೆ. ಬಟ್ ನಿಮ್ಮ ಹೆಲ್ತ್ಗೆ ಗುಡ್ ಇರುವಂಥದ್ದು, ಬೆಟರ್ ಇರುವಂಥದ್ದು ಅದರಲ್ಲಿ ಯಾವುದೂ ಸಹ ಇಲ್ಲ, ಯಾಕೆಂದರೆ ಖುದ್ದು ಅವರು ಯೂಸ್ ಮಾಡಲ್ಲ. ಫ್ರೆಂಡ್ಸ್, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಿಗುವ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ಏನಿದೆ ಕಂಪನಿ ಯೂಸ್ ಮಾಡಿದೆ, ಲೀಡರ್ಸ್ ಯೂಸ್ ಮಾಡ್ತಾರೆ, ಕಂಪನಿ ಎಂಪ್ಲಾಯೀಸ್ ಯೂಸ್ ಮಾಡ್ತಾರೆ, ಕಂಪನಿಯ ಓನರ್ ಕೂಡ ಖುದ್ದು ಏನಿದೆ ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ, ರೈಟ್. ಹೊರಗಡೆ ಸಿಗುವ ಆ್ಯಡ್ ತರಲ್ಲ. ಸೊ ದಟ್ ಫ್ರೆಂಡ್ಸ್, ಸೊ ಈ ನಮ್ಮ ಕಂಪನಿಯ ಹೆಲ್ತ್ ಪ್ರಾಡಕ್ಟ್ ಆ್ಯಂಡ್ ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳನ್ನೇನಿದೆ ಯೂಸ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಆಫ್ ಇಟ್ ಈಸ್ ಆಲ್ ಗುಡ್ ಪ್ರಾಡಕ್ಟ್ಸ್ಗಳು. ಥ್ಯಾಂಕ್ ಯು.